ಕರೆಸಿ ಒಂದೇ ವೇದಿಕೆಯ ಮೇಲೆ ಕಾರ್ಯಕ್ರಮ ಮಾಡುವುದು ಕಷ್ಟ ಸಾಧ್ಯ. ಅದು ಚುಟುಕು ಸಾಹಿತ್ಯ ಪರಿಷತ್ತಿಗೆ ಮಂಗಲಾಗುತ್ತಿತ್ತು. ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಮಾಧ್ಯಮದ ಪರವಾಗಿ ನಾನು ಶಿವಶಂಕರ್ ಡಿ ಐಹೊಳಿ ಹಾಗೂ ನನ್ನ ಜೊತೆ ಜಗದೀಶ್ ಎಂ ಉಣಕಲ್. ಇತ್ತೀಚಿನ ಬಿಡುವಿಲ್ಲದ ಆಧುನಿಕ ಪೀಳಿಗೆಯ ಜನಾಂಗದಲ್ಲಿ ಅತ್ಯಂತ ಹೆಚ್ಚು ಪ್ರಸ್ತುತತೆ ಮತ್ತು ಜನಪ್ರಿಯತೆ ಪಡೆಯುತ್ತಿರುವ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಅಖಂಡ ಧಾರವಾಡ ಜಿಲ್ಲೆಯ 11ನೇ ಸಮ್ಮೇಳನ ಮತ್ತು ಈ ಭಾಗದ ಎಲ್ಲ ಸ್ತರದ ನಾಗರಿಕರಿಂದ ಜನಪ್ರಿಯತೆ ಹಾಗೂ ಪ್ರಶಂಸೆ ಪಡೆದ ಹಾಗೂ ಶಿಕ್ಷಣ ತಜ್ಞರು ಮತ್ತು ಚಿಂತಕರು ಆದ ಮಾನ್ಯ ಶ್ರೀ ಶರಣಪ್ಪ ಕೊಟ್ಟಿಗೆ ಅವರ ಷಷ್ಠಾಬ್ದಿ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಹುಬ್ಬಳ್ಳಿಯ ಲಿಂಗರಾಜನಗರದ ಸಮುದಾಯ ಭವನದಲ್ಲಿ ಜರುಗಿದ್ದರ ಕುರಿತು ವರದಿಗೆ ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಆಧ್ಯಾತ್ಮಿಕ ಗುರುಗಳಾದ ಮತ್ತು ಗಿರೀಶ್ ಆಶ್ರಮ ಬಂಡಿವಾಡ ಅಣ್ಣಿಗೇರಿಯ ಮಹಾರಾಜರಾದ ಡಾಕ್ಟರ್ AC ವಾಲಿ ಅವರು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದ ಹಾಗೂ ಹಿರಿಯರೂ ಆದ ಮಾನ್ಯ ಶ್ರೀ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿಯವರು ಪವಿತ್ರ ದೀಪ ಪ್ರಜ್ವಲಿಸುವ ಮೂಲಕ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿಕಟಪೂರ್ವ 10ನೇ ಸಮ್ಮೇಳನದ ಸರ್ವಾಧ್ಯಕ್ಷರು ಹಾಗೂ ಮಾಜಿ ಸಚಿವರು ಆದ ಮಾನ್ಯ ಶ್ರೀ SS ಪಾಟೀಲ್ ವಹಿಸಿದ್ದರು. ಪ್ರಸ್ತುತ 11ನೇ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಶಿಕ್ಷಣ ತಜ್ಞರು ಹಾಗೂ ಚಿಂತಕರು ಆದ ಮಾನ್ಯ ಶ್ರೀ ಶರಣಪ್ಪ ಕೊಟ್ಟಿಗೆ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಂತೇಶ್ ವೀರಾಪುರ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಗಳನ್ನು ಮತ್ತು ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ಜಾನಪದ ಗೀಗಿ ಪದ ಆಕರ್ಷಣೀಯವಾಗಿ ಪದ ಕಟ್ಟಿ ಹಾಡುವ ಮೂಲಕ ನಡೆದಾಡುವ ಜಾನಪದ ವಿಶ್ವವಿದ್ಯಾಲಯವೆಂದೇ ಪ್ರಸಿದ್ಧಿ ಪಡೆದಿರುವ ಡಾಕ್ಟರ್ ರಾಮು ಮುಲ್ಗಿ ಅವರು ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿಕೊಂಡಿರುವ ಮತ್ತು ಷಷ್ಠಾಬ್ದಿ ಆಚರಿಸಿಕೊಳ್ಳುತ್ತಿರುವ ಮಾನ್ಯ ಶ್ರೀ ಶರಣಪ್ಪ ಕೊಟ್ಟಿಗೆ ಅವರ ವಿಶೇಷ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಅವರು ನೀಡುತ್ತಿರುವ ಕೊಡುಗೆಯನ್ನು ವಿಶಿಷ್ಟವಾಗಿ ಪರಿಚಯಿಸಿದರು. ಮತ್ತೋರ್ವ ರಂಗಕರ್ಮಿ ಶ್ರೀ ಗದಿಗೆಯ ಹಿರೇಮೆಠ್ ಅಭಿನಂದನಾ ನುಡಿಗಳನ್ನು ಪ್ರಸ್ತುತಪಡಿಸಿದರು. ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿ ಸಂಚಾಲಕರು, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ, ಚುಟುಕು ಸಾಹಿತ್ಯ ಪರಿಷತ್ನ ಪ್ರಸಾರಾಂಗ ನಿರ್ದೇಶಕರಾದ ಶ್ರೀ ಚನ್ನಬಸಪ್ಪ ಧಾರವಾಡ ಶೆಟ್ಟರು, ಚುಟುಕು ಸಾಹಿತ್ಯ ಪರಿಷತ್ನ ಧಾರವಾಡ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶಾಂತಣ್ಣ ಕಡಿವಾಳ್, ಪರಿಷತ್ನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ VG ಪಾಟೀಲ್ ಹಾಗೂ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಉಪಸ್ಥಿತರಿದ್ದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪದವೀಧರ ಘಟಕದ ಉಪಾಧ್ಯಕ್ಷರೂ ಆದ ಶ್ರೀ ನಾಗರಾಜ್ ಕೊಟ್ಟಿಗೆ ಅವರನ್ನು ಶ್ರೇಯಾ ಜನಸೇವಾ ಫೌಂಡೇಶನ್ ಹುಬ್ಬಳ್ಳಿ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಮಹಿಳಾ ಘಟಕದ ಪ್ರತಿನಿಧಿಯಾದ ಶ್ರೀಮತಿ ಪದ್ಮಜಾ ಉಮರ್ಜಿ ನೆರವೇರಿಸಿದರು. ಕಾರ್ಯಕ್ರಮ ನಿರ್ವಹಣೆಯನ್ನು ಡಾಕ್ಟರ್ ವಂದನಾ ರಮೇಶ್ ಮತ್ತು ಶ್ರೀ ವೀರೇಶ್ ಕುಬ್ಸದ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಪರಿಸರ ಗೀತೆಗಳ ಸ್ಪರ್ಧೆ, ಏಕಪಾತ್ರ ಅಭಿನಯ ಹಾಗೂ ಕವಿಗೋಷ್ಠಿ ಯಶಸ್ವಿಯಾಗಿ ಜರುಗಿತು. ಪ್ರಿಯ ವೀಕ್ಷಕರೇ, ಇಂತಹ ಕಾರ್ಯಕ್ರಮಗಳು ಸಮಾಜದ ಬದಲಾವಣೆಗೆ ಕಾರಣವಾಗಬೇಕೆಂಬ ಉದ್ದೇಶದಿಂದ ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಈ ವರದಿಯನ್ನು ನೀಡುತ್ತಿದ್ದೇವೆ. ನಾವು ಇಂತಹ ಕಾರ್ಯಕ್ರಮಗಳ ಕುರಿತು ನಿಷ್ಠೆಯಿಂದ ವರದಿ ಮಾಡುತ್ತಾ ನಿಮ್ಮ ಅಭಿಪ್ರಾಯಗಳಿಗಾಗಿ ಕಾಯುತ್ತೇವೆ. ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂತಹ ಸಮಾಜ ಉಪಯೋಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಅಥವಾ ನಮಗೆ ಸಲಹೆ ನೀಡಲು ಈ ಕೆಳಗಿನ ವಾಟ್ಸಪ್ ಸಂಖ್ಯೆಗಳಿಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಬಹುದು. ಶಿವಶಂಕರ್ ಡಿ ಐಹೊಳಿ, ವಾಟ್ಸಪ್ ಸಂಖ್ಯೆ 6363107122, ಲಿಂಗರಾಜ್ ಧಾರವಾಡ ಶೆಟ್ಟರ್ ಮೊಬೈಲ್ ಸಂಖ್ಯೆ 9448590345, ಜಗದೀಶ್ ಎಂ ಉಣಕಲ್ ಮೊಬೈಲ್ ವಾಟ್ಸಪ್ 9611363729. ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಮೂಲಕ ಅಥವಾ ಚಂದಾದಾರರಾಗುವ ಮೂಲಕ ಶೇರ್ ಬಟನ್ ಹಾಗೂ ಲೈಕ್ ಬಟನ್ ಒತ್ತುವ ಮೂಲಕ ಬೆಂಬಲಿಸಿ, ಪ್ರೋತ್ಸಾಹಿಸಿ, ಹಾರೈಸಿ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ನ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಬನ್ನಿ ಕಾರ್ಯಕ್ರಮ ಹಿರಿದಪ್ಪ ರಾಜ್ಯವನ್ನು ತಡೆವಲ್ಲಿ
ನಿಮ್ಮ ಶರಣರ ಸುಳ್ಳುಡಿ ಒಂದರಗಳಿಗೆ ಇದ್ದರೆ ನಿಮ್ಮ ನಿತ್ಯ ಕಾಣದ ಸದಾ ಸ್ಮರಣೀಯರು, ಸದಾ ಕಾಲ ಹೊಂದಿರುವುದು ನಾಡಿನ ಎಲ್ಲ ದಾರ್ಶನಿಕರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಂಚಿಗೇರಿ ಮಠದ ಸದ್ಗುರುಗಳಾಗಿರ್ತಕ್ಕಂಥ ಸದ್ಗುರು ಸಮರ್ಥ ತ್ರಿಮಲ್ಲೇಶ್ವರ ಮಹಾರಾಜರನ್ನು ಸ್ಮರಣೆ ಮಾಡ್ತಾ ಕಾರ್ಯಕ್ರಮದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತಿಗೂ ನನಗೂ ಒಂದು 10 ವರ್ಷದ ಸಂಬಂಧ. ಗೋವಾದಲ್ಲಿ ನಡೆದಿರ್ತಕ್ಕಂಥ ಅಖಿಲ ಭಾರತ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ವಹಿಸುವಂಥ ಕೆಲಸ ಮಾಡಿದಾಗ ಕುಲಕರ್ಣಿಯವರು, ನಮ್ಮ ಧಾರವಾಡ ಶೆಟ್ಟರು ನಮ್ಮನ್ನು ಗೋವಾಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲೇ ನನಗೆ ಆಶ್ಚರ್ಯ ಅನ್ನೋಂಗೆ ನನಗೆ ಗೊತ್ತಿಲ್ಲದಂಥ ನಮ್ಮವೇ 2 ಮಠಗಳು ಪತ್ತೆ ಆಗ್ತಿವೆ. ನನಗೆ ನನ್ನ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ 2 ಮಠಗಳು ಅಲ್ಲಿ ಭಕ್ತರು ಬಂದಿದ್ದರು, ಕರ್ಕೊಂಡು ಹೋದರು. ಅದರ ಚುಟುಕು ಸಾಹಿತ್ಯ ಪರಿಷತ್ತು ನನಗೆ ಮಾಡಿರ್ತಕ್ಕಂಥ ಉಪಕಾರ ನಾನು ಸ್ಮರಣೆ ಮಾಡ್ಕೊಳ್ತೇನೆ. ನಿಷ್ಕಳಂಕ ರಾಜಕಾರಣಿ, ನಿರಾಭಾರಿ, ಸಜ್ಜನ ರಾಜಕಾರಣಿಗಳಂತ ಕೆಲವು ಮಂದಿ ನಾವು ಕರಿತೇವೆ. ಅದರಾಗ ಇದ ತಾನೇ ದೀಪ ಪ್ರಜ್ವಲನೆ ಮಾಡ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿ ಸಾಹೇಬರು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನಿಕಟಪೂರ್ವ ಅಧ್ಯಕ್ಷತೆಯನ್ನು ವಹಿಸಿ 10ನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಸಹಕಾರ ರಂಗದ ಭೀಷ್ಮರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ SS ಪಾಟೀಲ್ ಸಾಹೇಬರು, ಇಬ್ಬರು ವಯೋವೃದ್ಧರು, ಈ ನಾಡಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು, ಅನೇಕರನ್ನು ಬೆಳೆಸಿರ್ತಕ್ಕಂಥವ್ರು. ಅವರಿಬ್ಬರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಕೃಷ್ಣಮೂರ್ತಿಯವರು, ಧಾರವಾಡ ಶೆಟ್ಟರು, ಶಾಂತಣ್ಣವರು, ಪಾಟೀಲ್ರು, ಇವರೆಲ್ಲ ಚುಟುಕು ಸಾಹಿತ್ಯ ಪರಿಷತ್ತನ್ನು ಅದರ ನೊಗ ಹೊತ್ಕೊಂಡು ನಾಡಿನಾದ್ಯಂತ ಸಂಚಾರ ಮಾಡಿರ್ತಕ್ಕಂಥ ಸಂಚಾರಿಗಳು, ಅವರಿಗೂ ನಮಸ್ಕಾರ ಹೇಳ್ತೇನೆ. ಇನ್ನು ನಮ್ಮ ಶರಣಪ್ಪಣ್ಣನ ಬಗ್ಗೆ ಹೇಳ್ಬೇಕಂತಂದ್ರೆ, ನಾನು ಯಾವಾಗೋ ಬೆಟ್ಟಕ್ಕಿನವ್ರು ಭೇಟಿ ಆದಾಗ ನಮ್ದೊಂದು ಆಸೆ ಹೇಳ್ತೇನೆ, ವಿಧಾನಸೌಧದೊಳಗೆ ಯಾವಾಗ ಹೋಗ್ತೀರಿ ನೀವು ಅಂತ ಕೇಳ್ತೀನಿ. ಅದೊಂದು ಆಸೆ. ಯಾಕಂದ್ರೆ ಅಷ್ಟು ಮುಗ್ಧತೆ ಮತ್ತು ಶಿಕ್ಷಣ ತಜ್ಞರು ಬಹಳಷ್ಟು ಒಳ್ಳೆಯ ಕೆಲಸ ಮಾಡೋದ್ರೊಳಗೆ ಒಲಿಸಿದ್ದಾರೆ. ಸಣ್ಣವರಿರಲಿ, ದೊಡ್ಡವರಿರಲಿ, ಎಂಥವ್ರು ಅವ್ರು ನಂಬಿ ಒಳಗೆ ಬಂದ್ರೆ ನಮ್ಮ ಶರಣಪ್ಪಣ್ಣ ತುಂಬ ಹೃದಯದಿಂದ ಕೊಡುಗೆಯಿಂದ ಅವ್ರು ಕೊಟ್ಟಿರ್ತಕ್ಕಂಥವ್ರು. ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಗೊತ್ತಾವ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿ ಇದ್ದಿದ್ದು ಅಂತ ಶರಣಪ್ಪಣ್ಣವರ 59ನೇ ಹುಟ್ಟುಹಬ್ಬ ಮುಂದಿನ ವರ್ಷ ನಾವು ಷಷ್ಠಾಬ್ದಿ ದೊಡ್ಡ ಪ್ರಮಾಣದಿಂದ ಮಾಡ್ತೇವೆ. ಹಂಗೆ ಈ ಇಡೀ ವಾರ್ಷಿಕ ಇದ್ದಿದ್ದು ಷಷ್ಠಾಬ್ದಿ ಅಂತಲೇ ಕರ್ಕೊಂಡು ಹೋಗ್ತೇವೆ. ಅದು 59ನೇ ಅವರ ಹುಟ್ಟುಹಬ್ಬ. ಪರಮ ದಯಾಳು ಆಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಬಸವಾದಿ ಶಿವಶರಣರು, ಇಂಚಿಗೇರಿ ಮಠದ ಎಲ್ಲ ಸದ್ಗುರುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಈಗ ಉಮರ್ ಜಾಕ್ ಅವರು ನಿರೂಪಣೆ ಮಾಡ್ತಾ ಭಾಳ ಚೆಂದಾಗಿ ಅವ್ರ ಮಾತುಗಳು ಕೇಳಬೇಕು. ನಾವೆಲ್ಲ ಅವ್ರ ಜೊತೆಗೆ ಆಗಿರ್ತಕ್ಕಂಥವ್ರು ಪ್ರತಿಷ್ಠಿತಿ ಮಾಡಿದ್ರು. ಈ ವಯಸ್ಸಿನೊಳಗೂ ಈ ಧ್ವನಿ ಅವ್ರು ಕಾಪಾಡ್ಕೊಂಡ್ಬಂದಾರೆ. ಈ ಎಲ್ಲ ಅಕ್ಕಂದಿರನ್ನೆಲ್ಲ ನೋಡ್ತಾ ಇದ್ರೆ ನನಗೆ 50-60 ವರ್ಷದ ಹಿಂದೆ ಇದ್ದಂಥ ಹಳ್ಳಿಗಳು ನೆನಪಾಗ ಖುಷಿ ಅನ್ನಿಸ್ತದೆ. ಇವರು ಉತ್ಸಾಹ ಹೆಂಗೆ ಈಗಿನ ಒಂದು ಯಾರಿಗೂ ಒಂದು 2 ಸಂಕ್ರಾಂತಿ ಈ ವಯಸ್ಸಿನೊಳಗೆ ಇಷ್ಟು ಲವಲವಿಕೆಯಿಂದ ಎಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಪ್ರೀತಿಯಿಂದ
ಇದು ಹೆಮ್ಮೆ ಪಡುವಂಥ ಸಂಗತಿ. ಇನ್ನು ನಾಗರಾಜ್ ಈಗ ಅವ್ರೇನು ಮಾಡ್ಯಾರ, ರಾಜಕಾರಣಕ್ಕೆ ಒಂದನೇ ಹೆಜ್ಜೆ ಇಟ್ಟಾರೆ. ಯೂತ್ ಕಾಂಗ್ರೆಸ್ನಲ್ಲಿ ಮೊನ್ನೆ ಅವ್ರನ್ನ ಆಯ್ಕೆ ಮಾಡ್ಯಾರ. ಖುಷಿ ಪಡುವಂಥದ್ದು ಏನಂದ್ರೆ ನಮ್ಮ ಮತ್ತಿಕಟ್ಟೆ ಫ್ಯಾಮಿಲಿಯಿಂದ ಹೊಸ ತಲೆಮಾರಿನವರು ರಾಜಕಾರಣಕ್ಕೆ ಬಂದಿರ್ತಕ್ಕಂಥದ್ದು. ಈ ಸೂತ್ರ ಅವ್ರ ಮೇಲೆ ಭಾಳ ಭಾರ ಐತೆ, ಅವ್ರಿಗೆ ಗೊತ್ತಿಲ್ಲ. ಬರೀ ಹುಡುಗತನದಿಂದ ಹೋಗೋದಲ್ಲ, ಅಪ್ಪ ದೊಡ್ಡಪ್ಪ ಹೆಂಗೆ ಹೋಗ್ಯಾರ, ಯಾವ ದಾರಿಗಳು ನಡೆದಾರ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಧನೆ ಮಾಡಿ ಅವ್ರು ತೋರಿಸ್ಬೇಕಾಗ್ತದೆ. ಯಾಕಂದ್ರೆ ಇದ್ದವ್ರ ಮನೆಗೆ ಇಲ್ಲದೇ ಇದ್ದಂಥವ್ರು ನೊಂದು ಬಂದಂಥ ಜನನ ಭಾಳ. ಅವ್ರದ್ದೆಲ್ಲ ಕಣ್ಣೀರು ಒರೆಸೋ ಕೆಲಸ ನಿಮ್ದು ಆಗ್ತಕ್ಕಂಥ. ಆನಂತರ ವಿದ್ಯೆ ಕಲಿದೇ ಇದ್ದಂಥ ಅನೇಕ ಮನೆತನಗಳು, ಮನೆತನದ ಮಕ್ಕಳು ಭಾಳ ಕಷ್ಟಪಟ್ಟು ಅವರು ಓದುವಂಥ ಸಂದರ್ಭದಾಗ ಅವ್ರಿಗೆ ಫೀಸನ್ನು ಕಟ್ಟೋದು ಅಥವಾ ಅವ್ರಿಗೆ ಆಶ್ರಯ ಕೊಡೋದು ಅಂಥ ಕೆಲಸ ತಾವು ಮಾಡಬೇಕಾಗತ್ತೆ. ಒಂದು ಭವಿಷ್ಯತ್ತು ನಿಮ್ಗೆ ಭಾಳ ಒಳ್ಳೆಯದು ಇರ್ತದಂತ ಹೇಳಿ ತಿಳ್ಕೊಂಡು ಆಶಯವನ್ನು ವ್ಯಕ್ತಪಡಿಸ್ತಾ ಡಾಕ್ಟರ್ ರಾಮಣ್ಣ ಬಂದಾರ ಮೂಲಿಗೆಯವರು, ಜಾನಪದ ತಜ್ಞರು, ವಿದ್ವಾಂಸ, ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು. ಕೊಳಗೇರಿ ಪ್ರದೇಶದಲ್ಲಿದ್ದಂಥ ಮಕ್ಕಳಿಗೆ ಅನ್ನ, ಆಶ್ರಯ, ಶಿಕ್ಷಣ, ಬಟ್ಟೆ ಎಷ್ಟು ಸಾಧ್ಯಕತೆ, ಅವ್ರ ಕಡೆಯಿಂದ ಏನು ಸಾಧ್ಯಕತೆ, ಇಡೀ ಜೀವನ ಅದ್ರಾಗಿರ್ತಕ್ಕಂಥ. ಈಗ ಸಾಮಾನ್ಯರಲ್ಲಿ ಅಸಾಮಾನ್ಯರನ್ನು ಕೆಲವು ಜ್ಞಾನ ಗುರುತಿಸ್ತೇವೆ. ನಮ್ಮ ರಾಮಣ್ಣನ ಕೂಡ ಒಬ್ಬರಂತ ಚುಟುಕು ಸಾಹಿತ್ಯ ಪರಿಷತ್ತಿನ ಋಣ ನನ್ನ ಮೇಲೆ ಒಂದು. ಎರಡನೇದ್ದು ಶರಣಪ್ಪಣ್ಣನ ಮ್ಯಾಗಿದ್ದಂಥ ಅಭಿಮಾನ 100 ಕಿಲೋಮೀಟರ್ ಓಡಿ ಬರಕ್ಕೆ ಹಚ್ತದೆ. ಒಂದು ತಾಸುಗಟ್ಟಲೆ ಇಲ್ಲಿ ಬಂದು ನಾ ಸಮಾಧಾನ ಕುಂತೇನೆ, ಅವಸರ ಮಾಡಿಲ್ಲ. ಎದ್ರ ಸಂಬಂಧ ಅಂತಂದ್ರೆ ಬರ್ರನ ಬಂದು ಸರ್ರನ ಹೋಗೋದಲ್ಲ ಅಂತ. ಒಂದೀಟು ಇಲ್ಲಿ ಇದ್ದಂಥ ಸರವಳಗಳನ್ನು ಕೇಳಬೇಕು. ಚುಟುಕು ಅಂತಂದ್ರೆ 2-3 ಸಾಲಿನಾಗ ಹುಟ್ಟುವಂಥದ್ದು ಖರೆ. ಆದ್ರೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಕೂಡ ಲಗ ಹೊಡಿಸುವಂಥ ಶಕ್ತಿ ಈ ಚುಟುಕಿನಾಗ ಇರ್ತದೆ. ಒಮ್ಮೆ ವೇದವ್ಯಾಸರು ದಾರಿ ಹಿಡ್ಕೊಂಡು ನಡ್ಕೊಂಡು ಹೊಂಟಿದ್ರು. ಒಬ್ಬ ಸಾಮಾನ್ಯ ರೈತ ಯಾರೋ ಸನ್ಯಾಸಿಗಳು ಹೊಂಟಾರಂತ ಹೇಳಿ ತಿಳ್ಕೊಂಡು ಓಡಿ ಬಂದು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೈ ಮುಕ್ಕೊಂಡು ನಿಂತಂತ. ವ್ಯಾಸರಿಗೆ ಅನಿಸ್ತು, ನನ್ನನ್ನು ಬಹುಶಃ ಗುರುತು ಹಚ್ಚೆ ಓಡಿ ಬಂದು ನಮಸ್ಕಾರ ಮಾಡಿರ್ಬೇಕಂತ. ನಾ ಯಾರಂತ ಗೊತ್ತಾಗ್ತಾನ ಅಂದ್ರು ವ್ಯಾಸರು. ಅವ್ರ ರೈತಂದಂತ ನನಗಷ್ಟೇ ಗೊತ್ತಿಲ್ಲ. ನನ್ನನ್ನು ವ್ಯಾಸ ಅಂತ ಕರೀತಾರೆ. ನಾನು 18 ಪುರಾಣಗಳನ್ನು ಬರೆದೇನಿ, ಮಹಾಭಾರತ ಬರೆದೇನಿ, ಹಿಂಗೆಲ್ಲ ಅವ್ರ ಕಥೆ ಹೇಳಕತ್ತ. ಅದ್ರಾಗ ಯಾವ್ದು ಒಂದರ ಅಭ್ಯಾಸ ಮಾಡೇನಿ ಅಂತ ಕೇಳಿದ್ರು. ಅವ್ರ ರೈತನಂತ ನನಗೆ ಉತ್ತುದು ಬಿತ್ತುದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ನಾನು ಅವನು ಯಾವ ಅಭ್ಯಾಸ ಮಾಡಿಲ್ಲ. 18 ಪುರಾಣದಾಗ ಒಂದರ ತಿಳ್ಕೊಂಡು ಇಲ್ಲ, ಏನು ತಿಳ್ಕೊಂಡಿಲ್ಲ. ನೀವಿಷ್ಟು ಬರೆದಿರಲ್ಲಪ್ಪ, ನನಗೂ ಭಾಳ ಸಮಯ ಇಲ್ಲ. ಯಾಕಂದ್ರೆ 1 ತಾಸು ಲೇಟ್ ಆತಂದ್ರೆ ಹಿಂದಿನ ಸಾಲಿಂದ ಬೇರೆ ಸಾಲಿಂದ ಒಂದು ಬೆಳೆ ದೊಡ್ಡದು ಬರ್ತೈತಿ, ಇನ್ನೊಂದು ಬೆಳೆ ಸಣ್ಣದು ಬರ್ತೈತಿ, ತಡಾಕತಿ. ನಿಮ್ಮ 18 ಪುರಾಣದ ಸಾರ 2 ಮಾತನಾಗ ಹೇಳಿಬಿಡ್ರಿ ಚುಟುಕ್ನ್ಯಾಗ. ಚುಟುಕ್ ಮೊದಲೇ ಹುಟ್ಟಿದ್ದಲ್ಲಿ. ಅವಾಗ ವ್ಯಾಸರು ಸಣ್ಣದಿದ್ದನ್ನು ದೊಡ್ಡದು ಮಾಡೋದು ಭಾಳ ಏನು ದೊಡ್ಡ ಆಗತ್ತಲ್ಲ, ದೊಡ್ಡದಿದ್ದನ್ನು ಸಣ್ಣದು ಮಾಡೋದು ಭಾಳ ಕಷ್ಟ ಬಂತವ್ರಿಗೆ. ಅಂದ್ರೆ ಚುಟುಕು, ಮೊದಲನೇ ಚುಟುಕು ಹುಟ್ಟಿದ್ದು ಎಲ್ಲಿ ಅನ್ನೋದು ಹೇಳತ್ತಾರೆ. ಮೊದಲನೇ ಚುಟುಕು ವ್ಯಾಸರ ಕಡೆ ಹುಟ್ಟುತ್ತದೆ. ವ್ಯಾಸರು ಬರೀತಾರೆ, ಪರೋಪಕಾರವೇ ಪುಣ್ಯ, ಪರಪೀಡನೆ ಪಾಪ. ಇಲ್ಲಿ ಚುಟುಕನು ಮುಗೀತು, 18 ಪುರಾಣದ ಸಾರನೂ ಬಂತದ್ರ. ಮೊದಲನೇ ಚುಟುಕು ಹುಟ್ಟಿರ್ತಕ್ಕಂಥದ್ದು ಏನು, ಪರೋಪಕಾರವೇ ಪುಣ್ಯ, ಪರಪೀಡನೆ ಪಾಪ. ಮೊದಲನೇ ಚುಟುಕು ಕೊಡ್ತು. ನಾನು ಕಾಡಸಿದ್ದೇಶ್ವರ ಕಾಲೇಜಿನಾಗ ಓದುವಾಗ ಕರ್ನಾಟಕ ವಿಶ್ವವಿದ್ಯಾಲಯದ 50ನೇ ವರ್ಷದ ಸುವರ್ಣ ಮಹೋತ್ಸವ ನಡೀತಿತ್ತು. ಒಂದಕ್ಷರನ್ಯಾಗ ಕವಿತೆ ಬರೆಯೋಕ್ಕೆ ಸಾಧ್ಯ ಆಗತ್ತೆ ಅಂತ ಕೇಳಿದ್ರು. ಅವಾಗ ಭಾಳಷ್ಟು ಕವಿತೆಗಳನ್ನು ಬರೆದೇನೆ, ಒಂದು 10,000 ಕವಿತೆಗಳನ್ನು ಬರೆದಿರ್ಬೋದು. ಒಟ್ಟು ಒಂದು 50 ಪುಸ್ತಕ ಪ್ರಿಂಟ್ ಆಗ್ಯಾವ. ಅದ್ರಾಗ ಒಂದಕ್ಷರನ್ಯಾಗ ಕವಿತೆ ಬರೋಕ್ಕೆ ಸಾಧ್ಯ, ಪ್ರಯತ್ನ ಮಾಡ್ತೇನೆ ಅಂತ ಬರೆದು ಭಾಳ ಖುಷಿ ಪಟ್ಟರು. ಅನ್ನಕ್ಕೆ ಬರ್ತಿದ್ದಿಲ್ಲ ಹುಡುಗರಿಗೆ, ಆದ್ರೆ ಬರೆದಿದ್ದಂತೂ ಖರೆ. ನೀನೇನೇ ನನ್ನು, ನಾ ನಿನ್ನನು, ನನ್ನೀನೇನೇನು,
ನೀ ನಿನ್ನೆನೆ ನಾ ನನ್ನೆನೆ ನೀನು ನಾನು. ಮುಗಿತು ಕವಿತೆ. ನೀನೇನೇ ನಾನು, ನಾ ನಿನ್ನನ್ನು, ನನ್ನೀ ನೆನ್ನೆ. ಪೂರ್ತಿ ನ ಅನ್ನೋ ಒಂದು ಅಕ್ಷರನಾಗ ಕವಿತೆಯನ್ನು ಬರೆಯಕ್ಕೆ ಸಾಧ್ಯ. 2 ಅಕ್ಷರ 3 ಅಕ್ಷರ ಹಿಂಗೆ ಪ್ರಯೋಗಗಳಾಗ್ತಾವೆ. ಇದಕ್ಕೆ ಚಿತ್ರಕವಿತ್ವ ಅಂತಲೂ ಕರೀತಾರೆ. ಚಿತ್ರಕವಿತ್ವ ಅಂತ ಕರೀತಾರೆ. ಹಿಂಗೆ ಚುಟುಕು ಹುಟ್ಕೊಂಡಿತ್ತು ಸಾಹಿತಿಗಳ ಪ್ರೇಮದ. ಸಾಹಿತ್ಯ ಪರಿಷತ್ತಿತ್ತು, ಚುಟುಕು ಪರಿಷತ್ ಎದಕ್ಕೆ ಬೇಕಾಗಿತ್ತು ಅಂತ ಹೇಳಿ ಒಂದು ಪ್ರಶ್ನೆ ಬರ್ಬೋದು. ಹೌದು, ಪಟ್ಟಣ ಇತ್ತು, ಹಳ್ಳ್ಯಾರ ಎದಕ್ಕೆ ಬೇಕಾಗಿತ್ತು ಅಂದ್ರೆ ಏನು ಹೇಳ್ಬೇಕು? ಎಲ್ಲಾನು ಬೇಕಾ? ಯಾಕಂತಂದ್ರೆ ಈಗಂತೂ ಅವಶ್ಯವಾಗಿ ಚುಟುಕುಗಳು ಎಲ್ಲರಿಗೂ ಬೇಕಾಗಿವೆ. ಅದಕ್ಕಾಗಿ ಫೇಮಸ್ ಆಗಿಬಿಟ್ಟ. ದಿನಕ್ಕೆ ಒಂದು 30 ಲಕ್ಷ ಜನ ನಾನು ಮಾತಾಡಿರ್ತಕ್ಕಂಥ ಸಣ್ಣ ಸಣ್ಣ ಚುಟುಕುಗಳು 30 ಲಕ್ಷ ಜನ ನೋಡ್ತಾರೆ. ಒಂದೊಂದು ಮಾತು ಹೇಳಿರ್ತೇನೆ. ಅದು 15 ಸೆಕೆಂಡಿಗೆ ಆ ಮಾತು ಮುಗಿಬೇಕು, ಹೆಚ್ಚಾಗಬಾರ್ದು ಮಾತು. 30 ಸೆಕೆಂಡ್ ಆದ್ರೆ ಅದು ಸ್ಟೇಟಸ್ನಾಗ ಕುಂಡ್ರಂಗಿಲ್ಲ. ಹಿಂಗಾಗಿ ಆ ಸ್ಟೇಟಸ್ನಾಗ ಕುಂಡಿರ್ಬೇಕು. ಮತ್ತು ಅದು ಒಂದು 15 ಸೆಕೆಂಡ್ನಾಗ ಅದು ಮಾತು ಮುಗಿಬೇಕು. ಇನ್ನೊಂದು 15 ಸೆಕೆಂಡು ಏನರ ಒಂದು ಹಾಲಿರ್ಬೇಕು ಅದ್ರಾಗ ಅಂತ ವಿಚಾರ ಮಾಡಿ ಹೇಳ್ತಾರೆ. ನಾನು ಹೇಳಿರ್ತಕ್ಕಂಥ ಒಂದು ಮಾತು ನೆನಪು ಮಾಡಿ ನನ್ನ ಮಾತು ಮುಗಿಸ್ತೇನೆ. ಗಂಗೆ ಒಡಲಲ್ಲೇ ಹುಟ್ಟಿರ್ತಕ್ಕಂಥ ಭೀಷ್ಮ, ಗಂಗೆ ಒಡಲಿನಾಗ ಹುಟ್ಟಿರ್ತಕ್ಕಂಥ ಭೀಷ್ಮ ತನ್ನ ಪಾಪ ಕರ್ಮಗಳಿಂದ ಬಿಡುಗಡೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ಯಾವಾಗಾರ ಒಂದು ಹೋಗಿ ಗಂಗಾ ನದಿಯಾಗ ಮುಳುಗಿದ್ರೆ ನಮ್ಮ ಪಾಪ ಹೋಗ್ತಾವ ಅನ್ನೋದು ಯಾರು ಹೇಳಬೇಕ್ರಿ? ಇಷ್ಟ ಇಂಥ ಸಣ್ಣ ಸಣ್ಣ ಚುಟುಕುಗಳು ಇದು ಹೇಳಿರ್ತಕ್ಕಂಥ ಇಷ್ಟು ಹೇಳ್ತಾ ಕೊನೆ ಆಗಲೇ ಮತ್ತಿಕಟ್ಟೆ ಅಣ್ಣವರು ದೀಪವನ್ನು ಹಚ್ಚಿದ್ರು. ದೀಪ ಹಚ್ಚಿದ್ರು. ದೀಪ ಬೆಳಗಾಕತ್ತಿತ್ತು, ಬೆಳಗೋದು. ಹಣತೆ ಬೆಳಗುತ್ತಿದೆ, ಉರಿಯುತ್ತಿಲ್ಲ. ಹಣತೆ ಬೆಳಗುತ್ತಿದೆ, ಉರಿಯುತ್ತಿಲ್ಲ. ಮನುಷ್ಯ ಉರಿಯುತ್ತಿದ್ದಾನೆ, ಬೆಳಗುತ್ತಿಲ್ಲ. ಮನುಷ್ಯ ಉರಿಯುತ್ತಿದ್ದಾನೆ, ಬೆಳಗುತ್ತಿಲ್ಲ. ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನು ಹಚ್ಚಬೇಡ. ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನು ಹಚ್ಚಬೇಡ. ಆರಿಸುವುದಾದರೆ ಬೆಂಕಿಯನ್ನು ಆರಿಸು, ದೀಪವನ್ನು ಆರಿಸಬೇಡ. ಸಣ್ಣ ಸಣ್ಣ ಚುಟುಕುಗಳಿಂದ ಸಾಕಷ್ಟು ಚುಟುಕುಗಳು ಸಂಗ್ರಹ ಆಗ್ಯಾವ ಈ ಸಾಹಿತ್ಯ ಪರಿಷತ್. ಅದರ ಅಡಿಯೊಳಗೆ ನಾನು ಒಬ್ಬ ಸಾಮಾನ್ಯ ಕವಿಯಾಗಿ, ನೀವೆಲ್ಲ ಕಿವಿಯಾದ್ರಿ, ನಾನು ಕವಿಯಾದೆ. ಇದನ್ನೆಲ್ಲ ನೀವೆಲ್ಲ ಕೂಡಿ ಸವಿದಿದ್ದ ಸವಿಯಲ್ಲಿ ಅದು ಭಾಳ ಸೋವಿ ಇರ್ತದೆ. ಯಾವಾಗ ಸವಿತೇವಲ್ಲ ಭಾಳ ಸೋವಿ ಇರ್ತದೆ. ಸೋವಿ ಇದ್ದಿದ್ದಕ್ಕೆ ಜನ ಭಾಳ ಮುಗಿ ಬೀಳ್ತಾರೆ. ಕರೆ ಸಾಹಿತ್ಯಕ್ಕೆ ಮುಗಿ ಬೀಳುವಲ್ರಲ್ಲ, ಇದು ಸಂಕಟ. ಯಾಕಂತಂದ್ರೆ ಅದು ಕಂಟಕ್ಕಾಗತ್ತೆ. ಬರ್ತದೆ ಸಾಹಿತ್ಯ ಅನ್ನೋದು ಕಂಟಕ್ಕಾಗತ್ತೆ. ಬೇಕಾದವ್ರನ್ನ ಹೊಗಳ್ತಾರೆ, ಬೇಡದವ್ರನ್ನ ತೆಗಳ್ತಾರೆ. ಸಾಹಿತ್ಯದ ಕೆಲಸ ಹೆಂಗೆ ಹೊಂಟತ್ತಂದ್ರೆ ಬೇಕಾದವ್ರನ್ನ ಹೊಗಳಿ ಬರೀತಾರೆ, ಬೇಡದವ್ರನ್ನ ತೆಗಳಿ ಬರೀತಾರೆ. ನಮ್ಮಂಥವ್ರು ಇದ್ದವ್ರು ಏನು ಮಾಡೋದು? ಯಾರನ್ನ ಹೊಗಳಾಕು ಬರೋದು, ನಮಗೆ ಯಾರನ್ನ ತೆಗಳಾಕು ಬರೋದು. ತೆಗಳಿದ್ರೆ ನಾವು ಮಠದಿಂದ ಹೊರಗೆ ಹಾಕ್ಯಾರ ಅನ್ನೋ ಸಂಕಟ. ಹೊಗಳಿದ್ರೆ ಇನ್ನೊಬ್ಬರು ಯಾರು ಮತ್ತೆ ಸಿಟ್ಟಾದಾರ ಅನ್ನೋ ಸಂಕಟ ಅದು ಇರ್ತಾವ. ಅದಕ್ಕೆ ಚಿಂತೆ ಅನ್ನೋದು ಯಾರನ್ನೂ ಬಿಡಲೇ ಇಲ್ಲ. ದೇವ್ರನ್ನ ಬಿಟ್ಟಿಲ್ಲ, ನಮ್ಮನ್ನೇನು ಬಿಟ್ಟಿಲ್ಲ. ಒಬ್ಬವ ಭಾಳ ಚಿಂತೆ ಮಾಡ್ತಾ ದೇವ್ರ ಹತ್ರ ಹೋಗಿ ಹೆಂಗಾರ ಮಾಡಿ ನನ್ನ ಚಿಂತೆ ಬಿಡಿಸೋಯಪ್ಪ ಅಂತ ದೇವ್ರಿಗೆ ಕೇಳಿದ್ನು. ಎಷ್ಟು ಮಂದಿ ಹೆಂಡ್ರದಾರ ನಿನ್ಗಂದು ದೇವ್ರು? ಒಬ್ಬಕ್ಕೆ. ಮಕ್ಕಳು 2. ಅಲ್ಲೋ ನನಗೆ 2 ಹೆಂಡ್ರು. ತಲೆ ಮ್ಯಾಗ ಹೋಗ್ಬೇಕದಾಳ, ತೊಡಿ ಮ್ಯಾಗ ಹೋಗ್ಬೇಕದ, ಲ್ಯಾಪ್ನ್ಯಾಗ ಹೋಗ್ಬೇಕದಾಳ, ಟಾಪ್ನ್ಯಾಗ ಹೋಗ್ಬೇಕದ. 2 ಹೆಣ್ಣು. ಅವ್ರ ಜಗಳದಾಗ ಸಾಕಾಗಿ ಹೋಗೈತೆ ನನಗೆ. ಮತ್ತು ನಮ್ಮ ಮಕ್ಕಳು, ನಮ್ಮ ವಾಹನ ಏನೇನದಾವ ಒಂದಕ್ಕೊಂದು ಸಂಬಂಧ ಇಲ್ಲದಂಥ ವಾಹನ. ಒಂದನ್ನು ಕಂಡ್ರೆ ಇನ್ನೊಂದು ಆಗಿ ಬರೋದು. ಗಣಪತಿ ವಾಹನ ಇಲಿ. ನನ್ನ ಕೊಳ್ಳಾಗ ಹಾವಾಯ್ತು. ಇಲಿ ಏನ್ರ ಸರದಾಡ್ತಂದ್ರೆ ಕೊಳ್ಳಾಗಿದ್ದ ಹಾವು ಇಳಿದು ಹೋಗಿ ಇಲಿ ನುಂಗ್ತೈತಿ. ಇಲಿ ನುಂಗೈತೆ ಅಂದ್ರೆ ನವಿಲು ಏನು ಸುಮ್ಮನೆ ಬಿಡ್ತೈತನ? ಯಾರ ವಾಹನ? ನವಿಲು. ಶಣ್ಮುಖಂದ ಹೋಗಿ ಹಾವು ತಿಂತೈತಿ. ಹಾವು ತಿಂದೈತಂದ್ರೆ ಮಗ್ಲಕ್ಕಿದ್ದಂಥ ನಂದಿ ಅಂದ್ರೆ ಸುಮ್ಮನೆ ಬಿಟ್ಟಿತ್ತು, ಹೋಗಿ ನವಿಲು ಗುತ್ತದ. ನವಿಲು ಗುದ್ದೈತಿ ಬಾ ಅಂತ ಹೇಳಿ ತಿಳ್ಕೊಂಡು ನೀರಾಗಿದ್ದು ಮಸುಳಿ ಯಾರ ವಾಹನ? ಗಂಗೆ ವಾಹನ. ಮಸುಳಿ ನಂದಿ ಹಿಡ್ಕೊಂಡು ನೀರಾಗಿ ಎಳ್ಕೊಂಡು ಹೋಗ್ತೈತೆ. ಅಯ್ಯೋ ಅದು ನಂದಿ ಎಳ್ಕೊಂಡು ಹೊಂಟೈತೆ ಅಂತ ಪಾರ್ವತಿ ಸಿಂಹ ಹೋಗಿ
ಮೊಸಳಿ ತಿನ್ನಕ್ಕೆ ಹೋಗಿತ್ತು. ಅಲ್ಲ ಇವನ್ನ ನನ್ನ ಸಿಂಹ ಎದ್ದು ಓಡೈತೆ ಅಂತ ಹೇಳಿಕೊಂಡು ಪಾರ್ವತಿ ಹೇಳೋದು ಏನು ಹೋಲ್ದಂತ ತಲೆ ಮ್ಯಾಗಿನ ಗಂಗಿ ತೊಡಿ ಮ್ಯಾಗ ಬಂದ್ಕೊಂಡ್ರ. ಇವ್ರ ಗದ್ದಲ್ದಾಗ ನಾನೇನ್ರು ಒದರಾಡಿದ್ನಿ ಅಂದ್ರೆ ಗಂಟಲಾಗ ಇಟ್ಕೊಂಡೇನಿ ವಿಷ, ಒಳಗೆ ಹೊಟ್ಟೆಯಾಗಿ ಇಳಿದು ಸಾತಿಗಿತ್ತೆ ನಾನು ಸುಮ್ಮನೆ ಕೂತೇನೆ. ದೇವರಿಗೂ ಚಿಂತೆ ತಪ್ಪಿಲ್ಲ, ಶರಣರು ಹೇಳೋದು ಅಷ್ಟೇ, ಮೈ ಮುರು ದುಡಿ, ಹೊಟ್ಟೆ ತುಂಬ ಹೊಡಿ, ಪುಣ್ಯದ ಹಾದಿ ಹಿಡಿ ಹೇಳ್ತಾರೆ. ನಾನು ವಾಣಿಗ್ವೀರ, ತಮ್ಮೆಲ್ಲರಿಗೂ ಪ್ರಣಾಮ ಸಲ್ಲಿಸ್ತಾ ಇದ್ದೇವೆ. ನಮ್ಮ ವಯಸ್ಸಾಗಿ ಜ್ಞಾನ ಅವರೇ, ಸನ್ಮಾನ್ಯ ಧಾರವಾಡ ಚಕ್ರೆ, ಸನ್ಮಾನ್ಯ PG ಪಾಟೀಲ್ರೇ, ಹಾಗೂ ಚುಟುಕು ಸಾಹಿತ್ಯದ ಕೃಷ್ಣ ಕುಲಕರ್ಣಿ ಅವರೇ, ಹಾಗೂ ನಾಗರಾಜ್ ಕೊಟ್ಟಿಗೆ ಅವರೇ, ಮತ್ತು ನಮ್ಮ ಬೆಳವಣಿಗೆ ಕಾಲೇಜಿನ ಹಿಂದಿನ ಪ್ರಿನ್ಸಿಪಾಲ್ರಾದ ಸನ್ಮಾನ್ಯ ಉಮೇಶ್ ಮೆಣಸಿ ಅವರು, ಹಾಗೂ ಇನ್ನುಳಿದ ಸಹೋದರಿಯರೇ ಹಾಗೂ ಅಕ್ಕಂಗಿಯರೇ, ತಾಯಿಯರೇ, ಇವತ್ತು ಚುಟುಕು ಸಾಹಿತ್ಯದ ಬಗ್ಗೆ ಚುಟುಕಾಗಿ ಅತ್ಯಂತ ಮಹತ್ವವಾದ ವಿಷಯವನ್ನು ತಿಳಿಸಿ ಇದೀಗ ಸನ್ಮಾನ್ಯ ಪರಮಪೂಜ್ಯ ಶ್ರೀ AC ವಾಲಿಯವರು ಹೊರಡಿದ್ದಾರೆ. ಈ ಸಮಾರಂಭದಕ್ಕಿಂತ ಮೊದಲು ಹಿಂದೆ ನಡೆದಂಥ ಸಮಾರಂಭದ ಸರ್ವಾಧ್ಯಕ್ಷರಾದ SS ಪಾಟೀಲ್ ಕರ್ನಾಟಕದ ರಾಜಕೀಯದಲ್ಲಿ 5 ವರ್ಷಗಳ ಕಾಲ ಸಹಕಾರಿ ಸಚಿವರಾಗಿ 30 ವರ್ಷಗಳಿಗಿಂತ ಹೆಚ್ಚು KCC ಬ್ಯಾಂಕಿನ ನಿರ್ದೇಶಕರಾಗಿ ವಿವಿಧ ಸಹಕಾರಿ ಸಂಘಗಳ ಸಂಸ್ಥಾಪಕ ಮಾರ್ಗದರ್ಶನ ಮಾಡಿ ಆದರ್ಶ ಎನಿಸಿಕೊಂಡಂಥ ಮಹಾ ವ್ಯಕ್ತಿಗಳು. ಅವರು ಇಲ್ಲಿ ಬಂದದ್ದು ನನಗಂತೂ ಭಾಳ ಆನಂದ ಇದೆ. ಯಾಕಂದರೆ ನಾವು ಕಲಿಯುವಾಗಿಂದ ಅವರ ಹತ್ತಿರ ಇದ್ದವರು, ಅವರ ಮಾರ್ಗದರ್ಶನದಲ್ಲಿ ಮುಂದೆ ಬಂದಂಥವರು. ಆಮೇಲೆ ಈ ಸಮಾರಂಭದಲ್ಲಿ ಕುಲಕರ್ಣಿ ಅವರು, ಚುಟುಕು ಸಾಹಿತ್ಯ ಅಧ್ಯಕ್ಷರು, ಅವರು ಕೆಲವು ವಿಚಾರಗಳನ್ನು ಹೇಳಿ ಭಾಳ ಸಂತೋಷ ಆಯಿತು. ಅದೇ ರೀತಿ ಶಾಂತನ ಕಡಿವಾಳ ನಮ್ಮ ಆತ್ಮೀಯರು, ಅವರು ದಂಡಿನ ಗುರುಗಳ ಅಳಿಯಂದರು, ದೊಡ್ಡ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆ ಕಾಲೇಜುಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದವರು, ಮಾರ್ಗದರ್ಶಕರಾದರು ಅವರಿದ್ದಾರೆ. ನನ್ನ ಹಿರಿಯ ಸಹೋದರನ ಸುಪುತ್ರ ಉದ್ಯೋನ್ಮುಖ ನಾಯಕ ಸನ್ಮಾನ್ಯ ನಾಗರಾಜ್ ಕೊಟ್ಟಿಗೆ, ನಾವು ರಾಜ ಕೊಟ್ಟಿಗೆ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ ಎಂಬ ಮಾತನ್ನು ಹೇಳ್ತಾ, ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮ ಬೆಳವಣಿಗೆ ಕಾಲೇಜಿನ ಹಿಂದಿನ ಪ್ರಿನ್ಸಿಪಾಲರಾದ ಉಮೇಶ್ ಮೆಣಸಿ ಅವರೇ, ಹಾಗೂ ಇನ್ನುಳಿದ ಯಾವತ್ತೂ ನಾಯಕರಿಗೆ PG ಪಾಟೀಲ್, ಕೈವಾಳ ಮತ್ತು ಕೃಷ್ಣಮೂರ್ತಿಯವರು, ಧಾರವಾಡ ಶಾಸಕರು, ನಮ್ಮ ಸಹೋದರಿ ಎಲ್ಲರೂ ಇವತ್ತು ಸಮಾರಂಭದಲ್ಲಿ ಭಾಗವಹಿಸಿದರು. ಈ ಸಮಾರಂಭ ಬಹಳ ಮಹತ್ವಪೂರ್ಣ, ದೊಡ್ಡ ಸಾಹಿತ್ಯ ಸಮ್ಮೇಳನ, ಬಹಳ ದೊಡ್ಡದು, ಬಹಳ ರೀತಿಯಲ್ಲಿ. ಆದರೆ ಚುಟುಕು ಸಾಹಿತ್ಯ ದೊಡ್ಡದನ್ನು ಚುಟುಕಿನಲ್ಲಿ ಹೇಳ್ತಕ್ಕಂಥದ್ದು ಬಹಳ ಮಹತ್ವಪೂರ್ಣ. ನೀವು ಸಹ ದೊಡ್ಡ ಮಾಡ್ಬೋದು, ದೊಡ್ಡ ಸಹ ಮಾಡೋದು ಭಾಳ ಕಷ್ಟ. ಆ ಕೆಲಸ ಚುಟುಕು ಸಾಹಿತ್ಯದ ರೂಢಿಗಳು ಮಾಡ್ತವೆ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ನನ್ನ ಶುಭಾಶಯವನ್ನು ಕೋರಿ ಇಂದಿನ ಸರ್ವಾಧ್ಯಕ್ಷರಾದ ಸನ್ಮಾನ್ಯ
ಶರಣಪ್ಪ ಕೊಟ್ಟಿಗೆ ನನ್ನ ಕಿರಿಯ ಸಹೋದರ, ನಮ್ಮ ಸಂಸ್ಥೆ ಸಂಘ ಸಂಸ್ಥೆಗಳನ್ನೆಲ್ಲ ಅತ್ಯಂತ ನಿಷ್ಠೆಯಿಂದ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಅಭಿನಂದಿಸ್ತಾ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ನಾನು ಕೇಳಲು ಇಚ್ಛೆಪಟ್ಟಿದ್ದೇನೆ. ಈಗ ಅವರಿಗೆ ನನ್ನ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಎಂಬ ಮಾತನ್ನು ಹೇಳಿ ಈಗ ಅವರಿಗೆ ನನ್ನ ಶುಭಾಶೀರ್ವಾದಗಳನ್ನು ಹೇಳಲು ಇಚ್ಛೆಪಡುತ್ತಾ ಇದ್ದೇನೆ. ಶರಣಪ್ಪ ಕೊಟ್ಟಿಗೆ ಸರ್ ಅವರು ಅತ್ಯಂತ ಒಂದು ಶೈಕ್ಷಣಿಕ ಸ್ವದೇಶಿ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಹಾಗೆ ತನ್ನ ರಾಜ್ಯದಲ್ಲಿ ಮಾತ್ರ ಪೂಜಿಸಲ್ಪಟ್ಟರೆ ವಿದ್ವಾನ ಸಕಲ ಕ್ಷೇತ್ರದಲ್ಲಿ ಸಕಲ ಸ್ಥಳಗಳಲ್ಲಿ ಪೂಜಿಸಲ್ಪಡ್ತಾನೆ ಅನ್ನೋ ಸಂಸ್ಕೃತದ ಉಕ್ತಿಯಂತೆ ನಮ್ಮ ಶರಣಪ್ಪ ಕೊಟ್ಟಿಗೆಯವರಿಗೆ ಈ ಒಂದು ಶಿಕ್ಷಣ ತಜ್ಞರು ಶೈಕ್ಷಣಿಕವಾಗಿ ಬೆಳೆದರೆ ನಮ್ಮ ದೇಶ ಮುಂದೆ ಬರ್ತದೆ ಅನ್ನೋದನ್ನು ಶೈಕ್ಷಣಿಕವಾಗಿ ಅವರು ಚಿಂತನೆ ಮಾಡಿದಂತಹ ಚಿಂತಕರು. ಈಗ ಮುಂದಿನವರಾಗಿ ನಮ್ಮ ಶ್ರೀಯುತ ಚಂದಣ್ಣ ಕಡಿವಾಳ್ ಸರ್ ಅವರು ತಮ್ಮ ಒಂದೆರಡು ಹಿತಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಈಗಾಗಲೇ ನಮ್ಮ ಶರಣಪ್ಪ ಕೊಟ್ಟಿಗೆಯವರ ಹುಟ್ಟಹಬ್ಬದ ಶುಭಾಶಯಗಳ ನಿಮಿತ್ತವಾಗಿ ಪರಮಪೂಜ್ಯ ಸ್ವಾಮೀಜಿಗಳು ಒಳ್ಳೆಯ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಾನು ಹೆಚ್ಚು ವೇಳೆಯನ್ನು ಪಡೆದೆ ನಮ್ಮ ಶರಣಪ್ಪ ಕೊಟ್ಟಿಗೆಯವರ ಒಂದು ಹುಟ್ಟುಹಬ್ಬವನ್ನು ನಾವೆಲ್ಲರೂ ಇಂದು ಸಂತೋಷದಿಂದ ಆಚರಿಸ್ತಾ ಇದ್ದೇವೆ. ನಾವು ಮತ್ತೊಮ್ಮೆ ಅವರಿಗೆ ಇನ್ನೂ ಹೆಚ್ಚು ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಅವರಿಗೆ ಸಮಾಜಕ್ಕೆ ಇನ್ನೂ ತಮ್ಮದೇ ಆದಂಥ ಹೆಚ್ಚು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಲಿ. ಅವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಆ ಮೂಲಕ ಈ ನಾಡಿಗೆ ಜನತೆಗೆ ಶಿಕ್ಷಣ ನೀಡುವುದರ ಜೊತೆಗೆ ವೈದ್ಯಕೀಯವಾಗಿಯೂ ಕೂಡ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಮಾಜದಲ್ಲಿ ನಾವು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಈ ನಾಡಿಗೆ ಎಷ್ಟು ಜನರಿಗೆ ಸೇವೆಯನ್ನು ಮಾಡ್ತಾ ಇದ್ದೇವೆ ಅನ್ನೋದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಅವರು ಇನ್ನೂ ಹೆಚ್ಚು ತಮ್ಮ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಲಿ. ಅವರಿಗೆ ನಾವು ಸದಾ ಬೆಂಬಲವಾಗಿ ಇರ್ತೇವೆ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ. ಬಸವಣ್ಣ ಅಣ್ಣ ಬಸವಣ್ಣ ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಭಾರ ಮತ್ತೊಮ್ಮೆ ನೀ ಭಾರ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಭಾರ ಮತ್ತೊಮ್ಮೆ ನೀ ಭಾರ ಅಣ್ಣ ಬಸವಣ್ಣ ಬಿಜ್ಜಳನ ಆಸ್ಥಾನದ ಮಂತ್ರಿಯಣ್ಣ ಧರ್ಮ ಸಾಮ್ರಾಜ್ಯವ ಮಾಡಿದೆಯಣ್ಣ ಧರ್ಮ ಸಾಮ್ರಾಜ್ಯವ ಮಾಡಿದೆಯಣ್ಣ ವಚನಗಳ ಹರಿಕಾರ ನೀನೇ ಅಣ್ಣ ವಚನಗಳ ಹರಿಕಾರ ನೀನೇ ಅಣ್ಣ ವಚನದಿ ಲೋಕವಾದಿದೆಯಣ್ಣ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಭಾರ ಮತ್ತೊಮ್ಮೆ ನೀ ಭಾರ ಅಣ್ಣ ಬಸವಣ್ಣ ಕಾಯಕವೇ ಕೈಲಾಸ ಎಂದೆಯಣ್ಣ ಕಾಯಕ ಮಾಡುತ್ತಾ ನಡೆದೆಯಣ್ಣ ದಾಸೋಹದ ಮಹಿಮೆಯ ತಿಳಿಸಿದೆಯಣ್ಣ ದಾಸೋಹದ ಮಹಿಮೆಯ ತಿಳಿಸಿದೆಯಣ್ಣ ದಾಸೋಹ ಮಾಡುತ್ತಾ ನಡೆದೆಯಣ್ಣ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಲೋಕದಿ ಬಡಿ
ಕಿತ್ತಾಟ ದೂರ ಮಾಡಲು ಭಾರ ಮತ್ತೊಮ್ಮೆ ನೀ ಭಾರ ಅಣ್ಣ ಬಸವಣ್ಣ. ಅನುಭವ ಮಂಟಪದ ಹಿರಿಯ ಅಣ್ಣ, ಅನುಭವ ಮಂಟಪದ ಹಿರಿಯ ಅಣ್ಣ, ಮಹಿಳಾ ಸ್ವಾತಂತ್ರ್ಯವ ಪಡಿಸಿದ ಅಣ್ಣ, ಮಹಿಳಾ ಸ್ವಾತಂತ್ರ್ಯವ ಪಡಿಸಿದ ಅಣ್ಣ. ಜಾತಿ ಸಂಕೋಲೆಯ ತೊರೆದೆ ಎನ್ನ, ಜಾತಿ ಸಂಕೋಲೆಯ ತೊರೆದೆ ಎನ್ನ, ಎಲ್ಲರೂ ಒಂದೆಂದು ಸಾರಿದೆ ಎನ್ನ. ಜಗಜ್ಯೋತಿ ಬಸವಣ್ಣ ನೀನಾರೆಣ್ಣ, ಅಣ್ಣ ಬಸವಣ್ಣ, ಅಣ್ಣ ಬಸವಣ್ಣ. ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಭಾರ ಮತ್ತೊಮ್ಮೆ ನೀ ಭಾರ ಅಣ್ಣ ಬಸವಣ್ಣ, ಅಣ್ಣ ಬಸವಣ್ಣ. ಬಂಧುಗಳೇ, 12ನೇ ಶತಮಾನದ ವಚನಗಳ ಪಿತಾಮಹ ಅಂತ ಕರಿತೀವಿ. ಸಮಾಜವನ್ನು ಕಟ್ಟುವಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಜಗಜ್ಯೋತಿ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಕಲಬುರಗಿ ಶರಣಬಸಪ್ಪನವರು ನಡೆಸ್ತೇವೆ ನಾವೆಲ್ಲ. ಹಾಗೆ ಕಲಬುರಗಿ ಶರಣಬಸಪ್ಪನವರ ಆರಾಧಕರು ನಮ್ಮ ಶರಣಪ್ಪ ಕೊಟ್ಟಿಗೆಯವರು. ತಮ್ಮ ಶಿಕ್ಷಣ ಸಂಸ್ಥೆಯೊಳಗೆ ಶರಣಬಸಪ್ಪನವರ ದೇವಸ್ಥಾನವನ್ನು ಕಟ್ಟಿ ಮೊದಲ ಆ ದೇವಸ್ಥಾನಕ್ಕೆ ಹೋಗುವಕ್ಕಿಂತ ಮೊದಲ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತೇಳಿ ಹೇಳುವ ಹಂಗೆ ಮೊದಲು ಶರಣಬಸಪ್ಪನವ್ರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಅವರು ವಿದ್ಯಾಸಂಸ್ಥೆಯೊಳಗೆ ಹೋಗ್ತಾರೆ. ಅಂತಹ ಭಕ್ತಿಯ ಒಂದು ವಿಧೇಯತೆಯ ಮತ್ತೊಂದು ಹೆಸರಂದ್ರೇ ನಮ್ಮ ಕೊಟ್ಟಿಗೆಯವರು. ಬಹುಶಃ ಶರಣಪ್ಪ ಕೊಟ್ಟಿಗೆ ಅಂತ ಅನ್ನೋದು ಶರಣಬಸಪ್ಪ ಕೊಟ್ಟಿಗೆ ಅಂತೇಳಿ ತಿಳಿಬೇಕಂದ್ರೆ ರೂಢಿಯೊಳಗೆ ನಮ್ಮಲ್ಲಿ ಕಲ್ಲಪ್ಪ ಕಲ್ಲಪ್ಪ ಅಂತ ಹೆಸರಿಟ್ಟಿರ್ತಾರೆ, ಕಲ್ಲು ಕಲ್ಲು ಅಂತ ಕರೀತಾರೆ ಭಾಳ ಜನ. ಅದಕ್ಕೆ ಶರಣಬಸಪ್ಪನವರ ಹೆಸರಿದ್ದವ್ರನ್ನ ಎಲ್ಲರಿಗೂ ಅವರು ನಮ್ಮ ಮಧ್ಯದೊಳಗೆ ಬಹುಶಃ ನಾವು ಇಲ್ಲಿ ಶಾಂತಣ್ಣ ಕಡಿವಾಳ ಅವರನ್ನು ಮತ್ತು ನಮ್ಮ ಶರಣಬಸಪ್ಪ ಕೊಟ್ಟಿಗೆಯವರನ್ನು ಇವರ ಮಧ್ಯದೊಳಗೆ ಇವರಿಬ್ಬರನ್ನೂ ಮಧ್ಯದೊಳಗೆ ಮೂರನೇ ಒಬ್ಬ ಬ್ರಹ್ಮ ಅಂದರೆ ವಿ ಜಿ ಪಾಟೀಲ್. ಇವರೆಲ್ಲರೂ ಕೂಡಿಕೊಂಡು ಈ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಅದಕ್ಕೆ ಅಸಹಾಯಕರಾಗಿರ್ತಕ್ಕಂಥವರು ದೊಡ್ಡ ಆಸೆ ಐತಿ. ಯಾರ್ದು ನಮ್ಮ ಕೃಷ್ಣಮೂರ್ತಿ ಕುಲಕರ್ಣಿ ಅವರಿಗೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಈ ಎಲ್ಲ ಮಹನೀಯರಿಗೆ ನಾವು ಮೊದಲಿಗೆ ಅನಂತ ಧನ್ಯವಾದಗಳನ್ನು ಹೇಳಬೇಕು. ಇವರೆಲ್ಲರೂ ಕೂಡಿಕೊಂಡು ಚುಟುಕು ಸಾಹಿತ್ಯ ಪರಿಷತ್ತಿಗೆ ಶಕ್ತಿಯನ್ನು ತುಂಬಿದಂಥ ಈ ಮಹನೀಯರು, ಈ ಮೂವರಿಗೂ ನಾವು ಶರಣಾರ್ಥಿ ಅಂತೇಳಿ ಹೇಳ್ತಾ, ಈ ಚುಟುಕು ಸಾಹಿತ್ಯ ಪರಿಷತ್ತಿನ 11ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗ್ಯಾರಪ್ಪ ಅಂತಂದರೆ ಅದು ನಮ್ಮ ಶರಣಪ್ಪಣ್ಣವರು ಕೊಟ್ಟಿಗೆಯವರು ಆಗಿದ್ದಾರೆ, ಸರ್ವಾಧ್ಯಕ್ಷರಾಗಿದ್ದಾರೆ. ಬಹಳ ಸಮರ್ಥರು ಮತ್ತು ಇವತ್ತಿನ ಈ ಸರ್ವಾಧ್ಯಕ್ಷರನ್ನು ಮಾಡಿದ್ದು ಯೋಗ್ಯವಾದದ್ದು ಅಂತೇಳಿ ನನಗೆ ತಿಳಿದು ಬರ್ತದೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಅದನ್ನು ಹಾಡಿನೊಳಗೆ ಭಾಷಣ ಮಾಡೋದಕ್ಕಿಂತ ಹಾಡಾಗಿ ಹೇಳಿದ್ರೆ ಇನ್ನೂ ಹೆಚ್ಚು ಸೂಕ್ತ ಆದೀತು ಅಂತೇಳಿ ಹೇಳ್ತಾ, ಏ ಮೊದಲಿಗೆ ಕನ್ನಡ ತಾಯಿಗೆ ಶರಣಾರ್ಥಿ, ಕೂಡಿ ಕುಂತ ದೈವಕ್ಕ ನನ್ನ ನಮನ. ಈ ದಿನ ತಮಗ ಶರಣಪ್ಪನವರ ಚರಿತೆ ಬಿಡಿಸಿ ಹೇಳುವೆನು ತಮ ಮುಂದೆ. ಗೀಯಗ 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 ಏ ಮೊದಲಿಗೆ ಕನ್ನಡ ತಾಯಿಗೆ ಶರಣಾರ್ಥಿ, ಕೂಡಿ ಕುಂತ ದೈವಕ್ಕ ನನ್ನ ನಮನ. ಈ ದಿನ ತಮಗ ಕೊಟ್ಟಿಗೆ ಶರಣಪ್ಪನವರ ಚರಿತೆ ಹೇಳುವೆನು ತಮ ಮುಂದೆ. ಗೀಯಗ 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 ಈಗಿನ ಗದಗ ಜಿಲ್ಲೆ, ಈಗಿನ ಗದಗ ಜಿಲ್ಲೆ ಋಣ ತಾಲೂಕಿನ ಯಾವಲ್ಲ ಗ್ರಾಮದವರು. ಏ ಮಿಲ್ಕಿಯೊಳಗೆ ಸೇವೆ ಮಾಡುವಂತ ತಂದೆಯವರ ಬಟ್ಟಿಯೊಳಗ ಸಮಾಜ ಸೇವಾ ಕಟ್ಟೊಕ್ಕ
ಇಂದ ದೊಡ್ಡ ಸಂಕಾಲ ಐತಿ, ಇಂದ ದೊಡ್ಡ ಸುದರ್ಶನ ಚಕ್ರ ಇದ್ದಂಗ ನಮ್ಮ ಮಟ್ಟಿಗಟ್ಟಿ ವೀರಣ್ಣನವರ ಇವರು ಈಗ ಹಂಗ ಮುಂದ ಇವರು ನಡೆದಾರೆ. ಮತ್ತಿಗಟ್ಟಿಯವರು ಮಾಡಿದ ಪುಣ್ಯದ ಫಲದಾಗ ಇವರು ಮುಂದಕ್ಕ ಬಂಟಾರೇ. ಈಯಗ ಸೊತ್ತೂರು ಮಂದಿಗ ಸತ್ತೂರು ಅಂತಿಗ ದೊಡ್ಡ ಶಿಕ್ಷಣ ಸಂಸ್ಥೆ ತೆಗೆದು B.Ed M.Ed ಮತ್ತ ಆಯುರ್ವೇದದಂತ ಹಲವಾರು ಕಾಲೇಜ್ ತಂದು ಸಮಾಜದೊಳಗ ಅಕ್ಷರ ವಂಚಿತರಾದವರ ಬಾಳಿಗೆ ಬೆಳಕಾಗಿ ಎಲ್ಲರಿಗೂ ಓದಲು ಕಲಿಸುವಂತ ಜ್ಞಾನ ಜ್ಯೋತಿಯ ಜಗತ್ತಾಗ ಇವರು ಹಚ್ಚಾರೇ. ಸಮಾಜಮುಖಿಯಾಗಿ ಸೇವಾ ಮಾಡುತ್ತಿರುವ ನಮ್ಮ ಶರಣಪ್ಪನ ಕೊಡುಗೆಯವರನ್ನು ಈ ಬಂದಿನ ಈ ಸಮ್ಮೇಳನ ತುಕು ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರ ಮಾಡಿದಂತ ತುಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶರಣಾರ್ಥಿ. ಶರಣರು ಅಂತ ಅಂದರೆ ನಮ್ಮ ಮುಂಡರಗಿಯ ಯಶಸ್ಸ ಪಾಟೀಲ್ರು ಇಂದ ನಮ್ಮ ಸಹಕಾರ ಸಚಿವರಾಗಿದ್ದಾಗ ನಮ್ಮ ಪಾಟೀಲ್ರು APMC ಹಮಾಗ ಮಕ್ಕಳ ನಮ್ಮ ಶಾಲೆಯ ಉದ್ಘಾಟನೆ ಮಾಡಿ ಇವರು ಕೊಟ್ಟಿದ್ದರೆ. ಆ ಶಾಲೆ ಓಪನಿಂಗು ಉದ್ಘಾಟನೆ ಮಾಡಿದಾಗ ನಾನೊಬ್ಬ ಶಿಕ್ಷಕನಿದ್ದೆ. ಅಂತಹ ಮಕ್ಕಳ ಶಾಲೆಗೆ ಓಪನಿಂಗ್ ಮಾಡಿಕೊಟ್ಟ ಜನರು ಯಶಸ್ಸು ಪಾಟೀಲ್ ಈಗ ಮತ್ತೊಮ್ಮೆ ಎಸೆದುಕೊಳ್ಳುತ್ತ ಮತ್ತೊಮ್ಮೆ ಅವರಿಗೊಂದು ಶರಣಾರ್ಥಿ. ಮತ್ತೊಮ್ಮೆ ಕುಳಿರುವಂತ ದೈವಕ್ಕೂ ಒಂದು ಶರಣು. ವೇದಿಕೆ ಮೇಲೆ ಇರುವ ಎಲ್ಲ ದೈವಕ್ಕೊಂದು ಶರಣು. ಅವಕಾಶ ಮಾಡಿಕೊಟ್ಟ ಎಲ್ಲ ತುಕು ಸಾಹಿತ್ಯ ಪರಿಷತ್ತ ಬಳಗ ಮತ್ತೊಮ್ಮೆ ಶರಣೆಂದು ನನ್ನ ಹಾಡನ್ನು ಇಲ್ಲಿಗೆ ಇಷ್ಟಕ್ಕೆ ಮುಗಿಸುವೆನು. ಮದ್ವೆ ನೋಡಿಲ್ಲ ಕರ್ನಾಟಕ ಯೂತ್ ಕಾಂಗ್ರೆಸ್ನ ಅವರಿಂದ ಸನ್ಮಾನ ಉಮೇಶ್ ಮೆಣಸ್ಗಿ ಹಾಗೂ ಸಂಗಪ್ಪ ಕಟ್ಲಿ ಇವರಿಂದ. ಬಸಣ್ಣ ಸುಳ್ಳದವರು ನಮ್ಮ ಟೈಮ್ ನಾವು ತಗೊಂಡ್ರಿ ಏನು ಮಾಡೋಕ್ಕಾಗೋದಿಲ್ಲ. ನಂತರ ಈಗ ನಮ್ಮ ಹಾಡು ಕವಿಗೋಷ್ಠಿ ಮತ್ತು ಮಕ್ಕಳಿಂದ ಒಂದು ಇಷ್ಟು ಒಂದು ಅರ್ಧ ತಾಸಲ್ಲಿ
ಕಳಿಸ್ತೀನಿ, ಅವ್ರಿಗೆ ಮಾಡ್ತೀನಿ, ಮತ್ತು ಅವ್ರಿಗೆ ಮಾಡಿಸ್ತೀನಿ. ಪುಣ್ಯ ಭೂಮಿಯನ್ನಾಗಿಸಿದ ಸಿದ್ಧಾರೂಢ ಮಠ ಹಾಗೂ 3000 ಮಠಗಳ ಮಹಾ ದಾರ್ಶನಿಕರಾದ ಸಿದ್ಧಾರೂಢರಲ್ಲಿ, ಶ್ರೀ ಗುರುಸಿದ್ದೇಶ್ವರರಲ್ಲಿ, ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಇಂದು ನಡೆಯುತ್ತಿರುವ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಅಖಂಡ ಧಾರವಾಡ ಜಿಲ್ಲೆ, ಅಂದಿನ ಅಖಂಡ ಧಾರವಾಡ ಜಿಲ್ಲೆ, ಇಂದಿನ ಧಾರವಾಡ, ಗದಗ, ಹಾವೇರಿ ಇವೆಲ್ಲ ಸೇರಿ ನಡೆಯುತ್ತಿರುವ 11ನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದ ಕರ್ನಾಟಕ ರಾಜ್ಯದ ಸಹಕಾರಿ ಸಚಿವರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ಸಹಕಾರಿಗಳಿಗೆ ಸಹಾಯ ಆಗಬೇಕು, ರೈತರಿಗೆ ಸಹಾಯ ಆಗಬೇಕು, ಸಾಮಾನ್ಯ ಜನಗಳಿಗೆ ಸಹಾಯ ಆಗಬೇಕು ಅನ್ನುವ ಕಾನೂನನ್ನು ಕಾರ್ಯರೂಪಕ್ಕೆ ತಂದು ಅಣ್ಣ ಬಸವಣ್ಣನ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಹೆಸರು ತಂದಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ಆದ ಮಾನ್ಯ ಶ್ರೀ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಮಾನ್ಯ ಶ್ರೀ SS ಪಾಟೀಲ್ ಸರ್ ಅವರೇ, ಇಂದಿನ ಅತ್ಯಂತ ಮಹತ್ವಪೂರ್ಣವಾದ ಸಭೆಯನ್ನು ಉದ್ಘಾಟಿಸಿದಂಥ ರೋಣ ತಾಲೂಕಿನ ಮಾಜಿ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಸೇವೆ ಸಲ್ಲಿಸಿದಂಥ ಹಿರಿಯರು, ಪೂಜ್ಯರು ಆದ ಮಾನ್ಯ ಶ್ರೀ ನಾಡು ಮೆಚ್ಚಿದ ಸಭಾಪತಿ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿಯವರೇ, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಂಚಾಲಕರಾದ ಕುಲಕರ್ಣಿಯವರೇ, ಧಾರವಾಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಆತ್ಮೀಯರಾದ ಶಾಂತಣ್ಣ ಕಡಿವಾಳ ಅವರೇ, ಇನ್ನೊಬ್ಬ ಆತ್ಮೀಯರಾದ ಮಾನ್ಯ ಶ್ರೀ VG ಪಾಟೀಲ್ ಅವರೇ, ಹಾಗೂ ವೇದಿಕೆ ಮೇಲಿರುವ ಮೆಣಸಿಗೆಯವರೇ, ಕಟಗೇರಿಯವರೇ, ಧಾರವಾಡ ಶೆಟ್ಟರವರೇ, ಕಾರ್ಯಕ್ರಮ ನಿರೂಪಕರಾದ ಸೋದರಿ ಶ್ರೀಮತಿ ಪದ್ಮಜ ಉಮರ್ಜಿಯವರೇ, ಹಾಗೂ ಇನ್ನುಳಿದ ಯಾವತ್ತೂ ಗಣ್ಯರೇ, ಹಿರಿಯರೇ, ನನಗೆ ಒಂದು ಆಶ್ಚರ್ಯ ಆಯಿತು. ಚುಟುಕು ಸಾಹಿತ್ಯ ನಾವು ಕಲಿಯುವಾಗ ನಮ್ಗೆ ನಿಬಂಧ ಸ್ಪರ್ಧೆ ಇಂಥವೆಲ್ಲ ಏರ್ಪಡಿಸ್ತಾ ಇದ್ರು. ನಾವು ಓದುವಾಗ ಶಿಕ್ಷಕರು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ರು ಅಂದ್ರೆ, ತಮ್ಮ ಒಡ ಹುಟ್ಟಿದ ಸೋದರರು ಅಥವಾ ತಮ್ಮ ಮಕ್ಕಳಕ್ಕಿಂತ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಲಿಸ್ತಾ ಇದ್ರು. ನಮ್ಮ ಗುಡ್ಡಿ ಮಠವ್ರು ಬಂದಾಗ ನಮ್ಗೆ ಯಾವಾಗಲೂ ನಮ್ಗಿಂತ ಸ್ವಲ್ಪ ಮುಂದೆ ನಾವೆಲ್ಲ ಒಟ್ಟಿಗೆ ಕಲ್ ನಮ್ಮ ಅಣ್ಣ ಬಂದಾಗ ಶೇಖರಣ್ಣ ಕೊಟ್ಟಿಗೆ, ನನ್ನ ಸ್ನೇಹಿತ ಸುರೇಶ್, ಶಂಕರ, ಬಸವರಾಜ ಎಲ್ಲರೂ ಬಂದಾರ. ಆಮೇಲೆ ಅಷ್ಟೇ ಅಲ್ಲ, ರಾಮು ಮುಲಿಗಿರವರು ನನಗೆ ಭಾಳ ಒಡನಾಟ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅವ್ರು ನೋಡಿ ನಿರ್ಗತಿಕರಿಗೆ ಸ್ಕೂಲಲ್ಲಿ ಓದಿಸುವ ವ್ಯವಸ್ಥೆ ಮಾಡ್ಯಾರ. ಅವ್ರ ಬಟ್ಟೆ, ಊಟ, ದಿನನಿತ್ಯದ ಊಟ, ಅವ್ರಿಗೆ ವಸತಿ, ಇಂಥ ಕಾರ್ಯ ಮಾಡೋದ್ರ ಜೊತೆಗೆ ಮನೆ ಮನೆಗೆ ಜನಪದವನ್ನು ವಿಸ್ತಾರ ಮಾಡ್ತಾ ಬಂದಿದೆ. ಶ್ರಾವಣ ಕಾರ್ಯಕ್ರಮದಲ್ಲಿ ಮನೆ ಮನೆಯಲ್ಲಿ ಜನಪದ ಶ್ರಾವಣ, ಇಂಥ ಮಹತ್ ಕಾರ್ಯ ಮಾಡುತ್ತಿರುವಂಥ ರಾಮು ಮುಲಿಗೆ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡೋದಷ್ಟೇ ಅಲ್ಲ, ಹಾಡಿನ ಮೂಲಕ ಕೂಡ ಮಾತನಾಡಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆ ಅರ್ಪಿಸುತ್ತೇನೆ. ಪೂರ್ವಾಧ್ಯಕ್ಷರು, ನಾನು ಇದನ್ನು ಅಷ್ಟು ಒಪ್ಪಿರಲಿಲ್ಲ. ನನ್ನ ಒಡನಾಡಿಗಳ ಶಾಂತಣ್ಣ ಕಡಿವಾಳ ಅವರು, VG ಪಾಟೀಲರು ಇಲ್ಲ, ಇದೊಂದು ಒಳ್ಳೆಯ ಸಂಘಟನೆ. ಅದು ಚುಟುಕು ಸಾಹಿತ್ಯ 13 ವರ್ಷಗಳ ಕಾಲ ಉತ್ತಮ ಸೇವೆಯನ್ನು ಮಾಡಿದೆ. ಬೇರೆ ಬೇರೆ ಕಡೆ ಚುಟುಕು ಸಾಹಿತ್ಯ ಸಮ್ಮೇಳನ ನಡೆದವು. ಅದರ ಸದುಪಯೋಗ ಆಗಬೇಕು. ಭಾಳ ಜನ ಸಾಹಿತ್ಯಾತ್ಮಕರು, ಭಾಳ ಜನ ಅದರ ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿ ಇದೆ. ಸಾಹಿತ್ಯ ಅನ್ನೋದು ಭಾಳ ಸಣ್ಣದಲ್ಲ, ಅದೊಂದು ದೊಡ್ಡ ಇದು. ಅದಕ್ಕೆ ಸಾಹಿತ್ಯಕ್ಕೆ ಎಲ್ಲರೂ ಸಹಕಾರ ಬೇಕಾಗತ್ತೆ. ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನಲ್ಲಿ ನಾವು ಬಸವೇಶ್ವರ
ಪಬ್ಲಿಕೇಶನ್ ಕೂಡ ಮಾಡಿ ಶಿಕ್ಷಕ, ರಾಷ್ಟ್ರ ರಕ್ಷಕ, ಗಾಂಧೀಜಿ ಎಲ್ಲ ಕಾಲದ ವಿಸ್ಮಯ, ಹೀಗೆ ಹಲವಾರು ಪುಸ್ತಕಗಳನ್ನು ಹೊರಗೆ ತಂದಂಥ ಶ್ರೀ ಬಸವೇಶ್ವರ ಪಬ್ಲಿಕೇಶನ್. ಅದಷ್ಟೇ ಅಲ್ಲ, ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಡೆಯಲ್ಲಿ ನಾವು ಪ್ರತಿ ಶುಕ್ರವಾರ ದಿನ ಉಪನ್ಯಾಸ ಮಾಡ್ತೇವೆ. ಹೀಗೆ ಸಾಹಿತಿಗಳು ಎಂ ಕಲಬುರ್ಗಿಯವರು ನಮ್ಮಲ್ಲಿ ಉಪನ್ಯಾಸಕದ ಬಂದು ಕಾರ್ಯಕ್ರಮ ಬಂದು ಭಾಳ ಸಾಹಿತಿಗಳು ಬಂದು ಸಾಹಿತಿಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಏನು ರವಿ ಕಾಣದ್ದನ್ನು ಕವಿ ಕಣ್ಣಂತ, ಹಂಗೆ ಸಾಹಿತ್ಯ ಕ್ಷೇತ್ರ ಭಾಳ ದೊಡ್ಡದು. ನಮ್ಮ ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ ಮಹಾರಾಜರು ಮಾತಾಡೋದ್ರು, ವಾಲಿ ಮಹಾರಾಜರು ಭಾಳ ಚೆನ್ನಾಗಿ ಹೇಳಿದರು. ಗೋವಾ ಈ ಚುಟುಕು ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದಂಥವರು. ಅವರು ಸಾಹಿತ್ಯಾತ್ಮಕವಾಗಿ ಭಾಳ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವರು ಕೂಡ ಚುಟುಕು ಸಾಹಿತ್ಯದ ಮಹತ್ವ, ಚುಟುಕು ಸಾಹಿತ್ಯ ಹೆಂಗೆ ಬಂತು ಅನ್ನೋದನ್ನು ಹೇಳಿದರು. ಅದು ಅಷ್ಟೇ ಅಲ್ಲದೆ ನಮ್ಮ ಕುಲಕರ್ಣಿ ಅವರು ಮಾತನಾಡುವಾಗ ಕೂಡ ಚುಟುಕು ಸಾಹಿತ್ಯ ಅದನ್ನು ಹೆಂಗೆ ಬೆಳಿಬೇಕು, ಏನು ಎಂಥವರ ಉದ್ದೇಶಗಳನ್ನು, ತಮ್ಮಲ್ಲಿ ಏನದ ಅನ್ನೋದನ್ನು ಈ ಸಭೆ ಮೂಲಕ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಈ ಚುಟುಕು ಸಾಹಿತ್ಯ ನನ್ನನ್ನು ಇತ್ತಿತ್ತಲಾಗಿ ಒಂದು 6-7 ವರ್ಷದಿಂದ ಅವ್ರು ತಮ್ಮ ಜೊತೆಯಲ್ಲಿ ಕರ್ಕೊಂಡು ಬಂದರು. ಕನಕದಾಸ ವಿದ್ಯಾಸಂಸ್ಥೆಯಲ್ಲೂ ಕೂಡ ನಾವೊಂದು ಕಾರ್ಯಕ್ರಮ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡೆ. ನನಗಲ್ಲಿ ಉದ್ಘಾಟಕರಷ್ಟೇ ಅಲ್ಲ, ನನಗೂ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನಮ್ಮ ಕುಲಕರ್ಣಿಯವರು, ಶಾಂತಮ್ಮ ಕಡಿವಾಳವರು, ವಿ.ಜಿ. ಪಾಟೀಲರು ಮೇಲೆ ಈ ಚುಟುಕು ಸಾಹಿತ್ಯದ ಮಹತ್ವ, ಚುಟುಕು ಸಾಹಿತ್ಯದ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡು, ವಿಶೇಷವಾಗಿ ಲಿಂಗರಾಜನಗರ ನಮ್ಮ ಸಾಹಿತಿಗಳು ಹೆಚ್ಚಿದ್ದಾರೆ. ದಿನ ಬೆಳಗ್ಗೆ ನಾವು ಹೊಂಟು ಸಾಹಿತಿಗಳು ಸಿಗ್ತಾರೆ. ಅಷ್ಟೆಲ್ಲ ಧಾರವಾಡ ಭಾಳ ಪ್ರಖ್ಯಾತವಾದದ್ದು. ಧಾರವಾಡಕ್ಕೆ ತನ್ನದೇ ಆದ ಮಹತ್ವ. ಆದ್ದರಿಂದ ಇಲ್ಲಿ ನಾವೇನೇ ಆಮೇಲೆ ನಮ್ಮ ರಾಮ ಮೂಲಿಗೆ ಹೇಳ್ತೀವಿ, ಆಧ್ಯಾತ್ಮಿಕ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ನಾವೇನು ಶ್ರೀ ಶರಣಬಸವೇಶ್ವರನ ಅನುಯಾಯಿಗಳು, ಬಸವೇಶ್ವರನ ನಂತರ ಶ್ರೀ ಶರಣಬಸವೇಶ್ವರ ನಮ್ಮ ತಂದೆಯವರು, ನಮ್ಮಣ್ಣ ವೀರಣ್ಣ ಮತ್ತಿಕಟ್ಟಿಯವರು, ನಮ್ಮ ಫ್ಯಾಮ್ಲಿ ಎಲ್ಲ, ಕೊಟ್ಟಿಗೆಯವ್ರ ಫ್ಯಾಮ್ಲಿ ಇರಲಿ, ಮತ್ತಿಕಟ್ಟಿಯವ್ರ ಫ್ಯಾಮ್ಲಿ ಇರಲಿ, ಮೊದಲಿಂದ ನಡ್ಕೊಂಡು ಬಂದಿದ್ದು ಶರಣಬಸವೇಶ್ವರ, ಹಾಳಕೇರಣ್ಣ ಧನೇಶ್ವರ, ಹೀಗೆ ದೇವರ ಬಗ್ಗೆ ಭಾಳ ಅದನ್ನು ಹಿರಿಯರು ಹಾಕಿಕೊಟ್ರು, ನಾನು ನಡೆಸ್ಕೊಂಡು ಬಂದ್ವಿ. ಈಗ ನನ್ನ ಮೊಮ್ಮ ಸಹಿತ ಬೆಳಗ್ಗೆ ಓಂ ನಮಃ ಶಿವಾಯ ಅಂತೇಳಿ ದೇವರ ಮನೆ ಮುಂದೆ ಹೋಗಿ ನಿಂತು ಪ್ರಾರ್ಥನಾ ಮಾಡ್ತಾರೆ. ಈ ಸಂಪ್ರದಾಯ ಭಾಳ ಮುಖ್ಯ. ಯುವಕರಲ್ಲಿ ನನ್ನದೊಂದು ಪ್ರಾರ್ಥನೆ. ಈಗಾಗಲೇ ಭಾಳ ಜನ ಯುವಕರು ಇಲ್ಲಿ ಬಂದಿದ್ದಾರೆ. ಯುವಕರು ಒಳ್ಳೆಯ ದಾರಿಯಲ್ಲಿ ಹೋಗಬೇಕಾಗುತ್ತದೆ. ಆ ದಿಶೆಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತಿಗೂ, ಚುಟುಕು ಸಾಹಿತ್ಯಕ್ಕೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ತಾಯಂದಿರು ಕೂಡ ಇಲ್ಲಿ ಸಾಹಿತ್ಯದಲ್ಲಿ ಪಾಲ್ಗೊಂಡಂಥವ್ರು ಭಾಳ ಜನ ಬಂದಿದ್ದಾರೆ. ನಾನು ಕುಲಕರ್ಣಿಯವ್ರಿಗೂ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಒಂದು ಆಶ್ವಾಸನೆ, ಈ ಚುಟುಕು ಸಾಹಿತ್ಯ ಪರಿಷತ್ ಏನು ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ಬೆಳೆದಿದೆ ಆ ಮಟ್ಟಕ್ಕೆ ಇದು ಇನ್ನೂ ಬೆಳೆಯಬೇಕಾಗಿದೆ. ಅವ್ರು ಹೇಳಿದರು, ನಮ್ಗೆ ಸರ್ಕಾರದ ಸಹಾಯಧನ ಇವತ್ತು ನನಗೆ ತಗೊಂಡಿಲ್ಲ, ಸರ್ಕಾರದ ಸಹಾಯಧನ ಬರಲಿ ಬಿಡಲಿ ಮಾಡುವಂಥ ಮನೋಭಾವ ನಮ್ಮ ಕುಲಕರ್ಣಿಯವರಿಗೆ. ಅದಕ್ಕೆ ನಾನು ನನ್ನಂಥವ್ರು ಭಾಳ ಜನ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ನಾವು ಹೇಳ್ತೇವೆ. ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ನಿಲ್ಲಬೇಕು. ನಮ್ಮ ಮಹಾರಾಜರು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು, ನನ್ನ ಮಗಗೆ ಹೇಳ್ತಾ ಇದ್ದರು, ನಿಮ್ಮ ದೊಡ್ಡಪ್ಪ ನಿಮ್ಮ ಅಪ್ಪಾಜಿ ಹೆಂಗೆ ಕೆಲಸ ಮಾಡಿದ್ರು ಅದನ್ನು ಮಾಡಬೇಕಾಗತ್ತೆ ಅಂತೇಳಿ. ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ ಕೂಡ ಅದನ್ನು ಹಾಕಿಕೊಟ್ರು ನಮ್ಗೆ. ನಮ್ಮ ಅಣ್ಣ ಭಾಳ ಪವರ್ನಾಗಿದ್ದಾಗ ನಾವು ಯಾರ ಮೇಲೂ ಸಿಟ್ಟಿನಿಂದ ಮಾತಾಡಿದ್ದು ನೋಡಲಿಲ್ಲ. ಯಾರು ನಮ್ಮ ಗೆಳೆಯರು ಹೇಳ್ತಿರ್ತಾರೆ, ಬೆಂಗಳೂರು ಹೋಗಿ, ನಾನು ಬೇರೆ ಬೇರೆ ದೇಶಕ್ಕೆ ಕೂಡ ಹೋಗಿ ಬಂದೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತೀನಿ, ಎಲ್ಲೇ ಹೋದರೂ ಕೂಡ ಇನ್ನೊಬ್ಬರೊಂದಿಗೆ ಬಿರುಸಿನಿಂದ ಕೂಡ ನಾವು ಮಾತಾಡಲಿಲ್ಲ. ನಮ್ಮ ಸೋದರ MLA ಇದ್ದಾಗ ಒಮ್ಮೆ ತಾವ ಬೇರೆ ರೂಮ್ನ ಹೋಗಿ ನೋಡ್ತಿದ್ರು. ಅವ್ರ ರೂಮ್ನಲ್ಲಿ ಅಷ್ಟೊಂದು ಜನ ಭಾಳ ದಿಗ್ಗಜರು ಮತ್ತಿಕಟ್ಟಿಯವರ ಆಶ್ರಯದಿಂದ ಉನ್ನತ ಮಟ್ಟಕ್ಕೆ ಹೋದರು. ವೀರಣ್ಣ ಮತ್ತಿಕಟ್ಟಿಯವರು ಮರೆಯಲಿಲ್ಲ. ಅಂಥ ದಾರಿಯನ್ನು ನಮ್ಗೆ ಹಾಕಿಕೊಟ್ಟಂಥವರು ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿ. ಅದಕ್ಕೆ ಸಮಾಜ ಯಾವಾಗಲೂ ದೊಡ್ಡದು. ಶಿವಭಕ್ತನಿಗಿಂತ ಹಿರಿಯನಿಲ್ಲ, ನನಗಿಂತ ಕಿರಿಯನಿಲ್ಲ ಅನ್ನೋ ದಾರಿಯಲ್ಲಿ ನಾವು ಸದಾಕಾಲ ನಡ್ಕೊಂಡು ಬಂದಿವಿ. ಸಮಾಜ, ದೇಶ ನನಗೇನು ಕೊಡ್ತೀವಿ ಅನ್ನೋದಕ್ಕಿಂತ
ಸಾಮಾಜಿಕ ದೇಶಕ್ಕೆ ಸಾಧ್ಯ ಆದಷ್ಟು ನನ್ನ ಕಡೆಯಿಂದ ಆಗೋ ಕೆಲಸವನ್ನು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಅಲ್ಲಿಂದ ಇಲ್ಲಿವರೆಗೂ ಬೆಳೆದು ಬಂದಿದ್ದೀವಿ. ನಾವು ಎಲ್ಲೇ ಹೋಗಲಿ ಒಳ್ಳೆಯವರು ಅಂತ ಹೇಳ್ತಾರೆ. ನಿನ್ನೆ ಒಬ್ಬರು ಹಿರಿಯರು ಫೋನ್ ಮಾಡಿದರು, ನೀವು ಇತ್ತಿತ್ತಲಾಗಿ ರಾಜಕಾರಣಿಗಳಂದ್ರೆ ದರ್ಪ ಭಾಳ ಇರ್ತದೆ, ನೀವು ಅದಕ್ಕೆ ವಿರೋಧ ಇದ್ದೀರಿ ಅಂತ ನನಗೆ ಹೇಳಿದರು. ನಾವು ಆ ಕ್ಷೇತ್ರದಲ್ಲಿ ಇದ್ದರೂ ಕೂಡ ನಾವು ಹಿಂಗಾದ್ವಿ, ಹಿಂಗೆ ಹೋಗ್ತೀವಿ ಅಂತ. ಅದಕ್ಕೆ ನಾನು ಏನು ಚುಟುಕು ಸಾಹಿತ್ಯ ಪರಿಷತ್ತಿನ 11ನೇ ಸರ್ವಾಧ್ಯಕ್ಷನಿಗೆ ನನ್ನ ಆರಿಸಿದ್ದಾರೆ. ನಾನು ಮೊದಲಿಂದ SS ಪಾಟೀಲ್ಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಅವರ ಮಾರ್ಗದರ್ಶನ ನಮಗೆ ಭಾಳ ಮುಖ್ಯ. ಅವರು ಮುಂಡ್ರಿಗೆ MLA ಇದ್ದರು, ನಮ್ಮ ಅಣ್ಣ ರೋಣ MLA, ಗದಗ ಜಿಲ್ಲೆಯಿಂದ ನಾವೆಲ್ಲ ಬಂದವರು. ಆದ್ರೆ ಒಂದು ಪೀರಿಯಡ್ ಮೊದಲು ಅಣ್ಣಾರ MLA ಇದ್ದರು, ಆಮೇಲೆ ಸಾಹೇಬರಾದರು. 5 ವರ್ಷ ರಾಜ್ಯಕ್ಕೆ ಉತ್ತಮ ಸೇವೆ ಕೊಡೋದು ಅಷ್ಟೇ ಅಲ್ಲ, ಇವತ್ತು ಎಲ್ಲೇ ಹೋದರೂ ಅವ್ರ ಮಾರ್ಗದರ್ಶನ ಮಾಡುವಂಥ ಶಕ್ತಿ, ಅನುಭವ ಯಾರಿಗಾದ್ರೂ ಇದೆ ಅಂದರೆ SS ಪಾಟೀಲ್ಗೆ. ಅವ್ರ ಮಾತಿಗೆ ಎಲ್ಲರೂ ಮಾತು ಕೊಡ್ತಾರೆ, ಅವ್ರು ಏನೇ ಹೇಳಿದ್ರು ಒಳ್ಳೆಯದನ್ನು ಹೇಳ್ತಾರೆ. ಅಂಥವರು ಸರ್ವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಸ್ಥಾನ ಶರಣಪ್ಪ ಕೊಟ್ಟಿಗೆಯವರು ವಹಿಸ್ತಾರಂದ್ರೆ ನಾವು ಎಚ್ಚರಿಕೆಯಿಂದ ಅವ್ರು ಏನು ಇಷ್ಟು ವರ್ಷ ಹಾಕಿಕೊಂಡು ಬಂದಾರೆ ಅದ ಮಟ್ಟಕ್ಕೆ ಎಚ್ಚರಿಕೆಯಿಂದ ನಾವು ಹೆಚ್ಚು ಹೆಚ್ಚು ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ. ತಾವೆಲ್ಲ ಬಂದಿದ್ದೀರಿ, ನಮಗಿದು ಏನು ಸರ್ಕಾರ ಮಾಡಿದ್ದೀರಿ, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡುವಂಥ ಜವಾಬ್ದಾರಿ, ನಾವು ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡ್ತೀವಿ. ನನ್ನ ಕುರಿತು ರಾಮು ಮುಲ್ಗಿಯವರು ಹೇಳಿದ್ದಾರೆ, ಕಾರ್ಯಕ್ರಮ ನಿರೂಪಕ ಸೋದರಿಗಳು. ಬೆಳಿಗ್ಗೆ ನಾನು ಇವತ್ತು ನಮ್ಮ ಕಾಲೇಜಿನಾಗ ನಮ್ಗೆ ಬರೀ ಒಂದು ಮಾಲೆ ಹಾಕ್ತಾರ ಅಥವಾ ಕೇಕ್ ಕೊಡ್ತಾರೆ, ಕೇಕ್ ತಿನ್ನಿಸ್ತಾರೆ ಅಂತ ನಾವು ಮಾಡಿದ್ವಿ. ವಿದ್ಯಾರ್ಥಿಗಳು ಉಪನ್ಯಾಸಕರು ಕೂಡಿ ಭಾಳ ಮನಮುಟ್ಟುವ ಕಾರ್ಯಕ್ರಮವನ್ನು ಮಾಡಿದ್ರು. ತದನಂತರ ಇಲ್ಲೇ ಇದಕ್ಕೆ ಹೋಗಿ ನಮ್ಮ ಚಳ್ಳಮರದ ಶೇಖ್ ಅವ್ರ ಮನೆ ಹತ್ರ ನೇಕರ ಕಾಲಿಗೆ ಹೋದ್ವಿ. ನಮ್ಮ ಕೂಡ VG ಪಾಟೀಲ್ರಿದ್ರು, ಭಾಳ ಜನ ಇದ್ದರು. ಅಲ್ಲಿ ಹೃದಯ ಸ್ಪರ್ಶಿ ಕಾರ್ಯಕ್ರಮ, ಗಿಡ ನೆಟ್ಟುವಲ್ಲಿ ಸಸಿ ನೆಟ್ಟು ಪರಿಸರ ಕೂಡ ಬಹಳ ಮಹತ್ವದ. ಪರಿಸರಕ್ಕೆ ಹೆಚ್ಚು ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ. ಯಾಕಂದ್ರೆ ಪರಿಸರ ಏನು ಹೆಚ್ಚು ಕಡಿಮೆ ಆದರೆ ನಮ್ಗೆ ಉಸಿರಾಟದ ಭಾಳ ತೊಂದರೆ ಆಗ್ತದೆ. ಅವಾಗ ನಾವು ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಅಡ್ಡಾಡಬೇಕಾಗ್ತದೆ. ಅದಕ್ಕೆ ಪರಿಸರ ಸಂರಕ್ಷಣೆ, ಅದರ ಜಾಗೃತಿ ಭಾಳ ಮುಖ್ಯ. ಏನು ನಮ್ಮ ದಿನನಿತ್ಯದ ನಮ್ಮ ಮನೆಯಾಗ ಒಂದು ಮಗು ಹುಟ್ಟಲಿ, ನಾಮಕರಣ ಹುಟ್ಟಲಿ, ಯಾವುದೇ ಕಾರ್ಯಕ್ರಮ ನಡೆದಾಗ ಒಂದೊಂದು ಸಸಿ ನಡೆಬೇಕಾಗುತ್ತೆ. ಅಂಥ ಕಾರ್ಯವನ್ನು ಕೂಡ ನಾವು ಅಲ್ಲಿ ಮಾಡಿದ್ವಿ, ನೋಟ್ಬುಕ್ ಹಂಚಿದ್ವಿ. ತದನಂತರ ಮಹಾವೀರ ಲಿಮ್ಸ್ ಅಲ್ಲಿ ಕೂಡ ಹೋಗಿದ್ವಿ. ನಾನು ಶಾಂತಣ್ಣ ಕಡಿವಾಳ್, VG ಪಾಟೀಲ್. ಅಲ್ಲಿ ಕಾಲ ಇಲ್ಲದವ್ರಿಗೆ ಏನು ಅವಶ್ಯಕತೆ ಅದ ಅದನ್ನು ಪೂರೈಸುವ ಕೆಲಸವನ್ನು ನಾವು ಮಾಡಿ ಬಂದಿದ್ದೀವಿ. ನಮ್ಗೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಏನು ಮಹಾರಾಜರಿಗೆ ಮಾತಾಡಿ ಹೋದರು, ಹಿರಿಯರಾದ SS ಪಾಟೀಲ್ ಮಾತಾಡಬೇಕು. ನಮ್ಮೆಲ್ಲ ಮಾರ್ಗದರ್ಶಕರು ನಾವು ಈ ಮಟ್ಟಕ್ಕೆ ಬೆಳೆಯಲು ಸಹಕರಿಸಿದಂಥ ಮಾಜಿ ಸಭಾಪತಿಗಳು ನೋಡಿದ್ವಿ. ಹುಟ್ಟಿದ್ದು ಯಾವಾಗಲೂ, ಬೆಳೆದಿದ್ದು ಧಾರವಾಡ, BSc LLB ಹಿಂಗೆ ಮಾಡಿದ್ರು. ಏನೂ ಇರಲಿಲ್ಲ, ರಾಜಕೀಯ ಅಂದರೆ ಗೊತ್ತಿರಲಿಲ್ಲ. ಅವಾಗ ವೀರಣ್ಣ ಮತ್ತಿಕಟ್ಟಿಯವರು ರೋಣ MLA ಆದರು. ಇಂದಿರಾ ಗಾಂಧಿ ಅಂದ್ರೆ ಭಾಳ ಸುಪ್ರೀಂ ಪವರ್ ಅದು. ಈಗಲಂಗೆ ಪ್ರಧಾನಮಂತ್ರಿ ಎಲ್ಲ ಊರಿಗೂ, ಎಲ್ಲ ಜಿಲ್ಲಾಕ್ಕೆ, ಎಲ್ಲ ರಾಜ್ಯಕ್ಕೆ ಬರ್ತಾ ಇರಲಿಲ್ಲ. ನಮ್ಮೂರು ರೋಣಕ್ಕೆ ಬಂದರು ಇಂದಿರಾ ಗಾಂಧಿ ಅವರು, ಕಾರಣೀಭೂತರು ವೀರಣ್ಣ ಮತ್ತಿಕಟ್ಟಿ. ಅವಾಗ ಅಭಿವೃದ್ಧಿಯನ್ನು ತೆಗೆದಾಗ ಇಡೀ ರಾಜ್ಯದಲ್ಲಿ ರೋಣ ಅಭಿವೃದ್ಧಿ ಪಥದಲ್ಲಿತ್ತು. ಈಗೂ ತೆಗೆದು ನೋಡಿದರೆ ಅಂಥ ಕೆಲಸ ಮಾಡಿದವರು ಅವಾಗ ಬರೀ 26 ವರ್ಷ. ಮುಂದೆ ಸೋಲು ಗೆಲುವು ಕಂಡರು, ಹೋರಾಟ ಕಂಟಿನ್ಯೂ ಮಾಡಿ MLC ಅವರು, ಅಲ್ಲಿ MLC ಅಪೋಸಿಷನ್ ಪಾರ್ಟಿ ಲೀಡರ್, ಮುಂದೆ ಅಪೋಸಿಷನ್ನಿಂದ ಸಭಾಪತಿ ಆದರು. ಹೀಗೆ ಈ ಭಾಗದ ಕೀರ್ತಿಯನ್ನು ಆ ಮಟ್ಟಕ್ಕೆ ಹೋದಂಥ ವೀರಣ್ಣ ಮತ್ತಿಕಟ್ಟಿಯವರ ಮಾರ್ಗದರ್ಶನ ಸದಾ ಕಲಿಗೆ. ನಿಮ್ಮೆಲ್ಲರ ಶುಭ ಹಾರೈಕೆಗೆ ನಾನು ಕೃತಜ್ಞತೆ. ನಿಮ್ಮದು ಕೂಡ ನಮಗೆ ಸದಾಕಾಲ ಮಾರ್ಗದರ್ಶನ ಇರಲಿ ಅಂತ ಹೇಳಿ ನನ್ನ ಮಾತು ವಿರಾಮ ಮಾಡ್ತೀನಿ. ಜೈ ಕನ್ನಡ, ಜೈ ಕರ್ನಾಟಕ. Thank you.
ಎಲ್ಲ ನಮ್ಮ ಚಿಕ್ಕ ಸಾಹಿತ್ಯದಲ್ಲಿ ಯಾವಾಗಲೂ ಚುಟುಕಾಗಿ ನನ್ನ ಕಾರ್ಯಕ್ರಮ ಇರ್ತದೆ. ಅತ್ಯಂತ ಹುರುಪಿನಿಂದ ಬಂದು ಮಾಡ್ತಾನೆ. ಆದ್ದರಿಂದ ಈ ಮಗುವಿಗೆ ಉತ್ತರೋತ್ತರ ಭವಿಷ್ಯ ಸಿಗಲಿ ಅಂತ ವೇದಿಕೆ ಮೂಲಕ ಹಾರೈಸ್ತಾ ಇದ್ದೀವಿ. ಈಗ ಕುಮಾರ್ ಕುಮಾರಿ ಸಾನ್ವಿಯ ಒಂದು ಅಭಿನಯವನ್ನು ಮೆಚ್ಚಿ ನಮ್ಮ ಹಿರಿಯರಾದ ಎಸ್ ಎಸ್ ಪಾಟೀಲ್ ಸರ್ ಅವರು ಅವಳಿಗೆ ಒಂದು ಅಭಿಮಾನಪೂರ್ವ